ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಕೇಳಿ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸಮಾಜಶಾಸ್ತ್ರ. ವಿಷಯ ತಜ್ಞರು ಉಪನ್ಯಾಸಕರಾದ ಪವಿತ್ರ ಪಿಸಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊಳೆನರಸೀಪುರ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ, ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಗೀಗಾಗಲೇ ತಿಳಿದಿದೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಪವಿತ್ರ ಪಿಸಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೊಳೆನರಸೀಪುರದಿಂದ. ಮೇಡಮ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರೇಡಿಯೋವನ್ನು ನಮ್ಮದೊಂದು ಆ್ಯಪ್ ಇದೆ, ನ್ಯೂಸ್ ಆನ್ ಏರ್ ಅಂತ. ಆ ಆ್ಯಪ್ ಮೂಲಕ ಕೂಡ ಕೇಳಬಹುದು, ಇಲ್ಲದಿದ್ದರೆ ರೇಡಿಯೋ ಸೆಟ್ಟಲ್ಲಿ ಕೇಳಬಹುದು. ಅದು ಇಲ್ಲದಿದ್ದರೆ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ 102.2 ಅಂತ ಟೈಪ್ ಮಾಡಿದರೆ ಲೈವ್ ರೇಡಿಯೋ ಬರುತ್ತೆ, ಅಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ಕೇಳಬಹುದು ಅಂತ ಹೇಳ್ತಾ ಈಗ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತಂದರೆ, ನಿಮ್ಗೆ ಏನಾದರೂ ಪ್ರಶ್ನೆಗಳಿತ್ತು ಅಂತಂದರೆ ನೀವು ನಮ್ಮನ್ನು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆಗಳು 245-258 246-289. ಹಾಸನದ ಹೊರಗಿನಿಂದ ಕರೆ ಮಾಡುವವರು 081772 ಈ ಸಂಖ್ಯೆಯನ್ನು ಬಳಸ್ಬೋದು ಅಂತ ಹೇಳ್ತಾ, ಮೇಡಮ್ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಕೋರ್ತೀನಿ. ಮೊದಲಿಗೆ ನಾವು ನೀಲನಕ್ಷೆ, ಬ್ಲೂ ಪ್ರಿಂಟ್ ಅಂತ ಏನು ಹೇಳ್ತೀವಿ, ಅದನ್ನು ನೋಡಿಬಿಟ್ಟು ಮತ್ತೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಹಾಗೆ ಯಾವುದು ಬಹಳ ಮುಖ್ಯವಾಗಿ ಓದ್ಕೊಳ್ಳೇಬೇಕಾದಂತಹ ಸಂಗತಿಗಳು ಅಂತ ನೋಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಪೋಷಕ ಬಂಧುಗಳೇ ಹಾಗೂ ಉಪನ್ಯಾಸಕ ಮಿತ್ರರೇ, ಪ್ರತಿ ವರ್ಷವೂ ಕೂಡ ನಮ್ಮ ದ್ವಿತೀಯ ಪಿಯುಸಿ ಪರೀಕ್ಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪರೀಕ್ಷಾ ಮಂಡಳಿ ಕೆಲವು ಮಾರ್ಪಾಡುಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ವರ್ಷನೂ ಕೂಡ ಕೆಲವು ಮಾರ್ಪಾಡುಗಳು ಆಗಿದೆ. ಇದನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಪ್ರಶ್ನೆ ಕೋಟಿ ಆಗಿರಬಹುದು, ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರಬಹುದು, ಮತ್ತೆ ಈ ಬಾರಿ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ನಡೆಸಿರುವಂತಹದ್ದಾಗಿರಬಹುದು, ಹಾಗೆಯೇ ಹಾಜರಾತಿ ವಿಷಯದಲ್ಲೂ ಕೂಡ ಕಡ್ಡಾಯ ಆಗಿರುವಂತಹದ್ದು. ಸೊ ಇವೆಲ್ಲವೂ ಕೂಡ ಮಾರ್ಪಾಡು ಆಗಿರೋದ್ರಿಂದ ಒಂದು ರೀತಿ ಬದಲಾವಣೆಗಳನ್ನ ನಾವು ನಿರೀಕ್ಷಿಸ್ತಾ ಹೋಗ್ತಾ ಇದೀವಿ. ಸೊ ಈ ವರ್ಷದ ಒಂದು ಬ್ಲೂ ಪ್ರಿಂಟ್ ನೋಡ್ತಾ ಹೋದಾಗ ಮಾಡೆಲ್ ಕ್ವಶನ್ ಪೇಪರ್ ಏನಾಗಿದೆ ಅವೆಲ್ಲವೂ ಕೂಡ ಬೇಸ್ಡ್ ಆನ್ ಬ್ಲೂ ಪ್ರಿಂಟ್, ನಮ್ಮ ಬ್ಲೂ ಪ್ರಿಂಟ್ ಆಧಾರಿತವಾಗಿಯೇ ಆಗಿರುವಂತಹದ್ದು. ನಮಗೆ ನಮ್ಮ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಾಗ ನಮಗೆ 8 ಅಧ್ಯಾಯಗಳು ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಬೋಧನಾ ಅವಧಿಯನ್ನ 120 ಗಂಟೆಗಳನ್ನು ಕೊಟ್ಟಿರುವಂತಹದ್ದು. ಅದಕ್ಕೆ ಒಟ್ಟು ಅಂಕಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದಾಗ ಹಂಚಿಕೆ 121 ಅಂಕಕ್ಕೆ ಮಕ್ಕಳು ರೆಡಿ ಆಗ್ಬೇಕಾಗತ್ತೆ. ಅಂದ್ರೆ ಅವರು ಒಟ್ಟು ಅಂಕ 80 ಆಗಿರುತ್ತೆ, ಬಟ್ ಪ್ರಶ್ನೆಗಳು ಬರುವಂತಹದ್ದು 121 ಅಂಕಗಳಿಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ಮೊದಲನೇ ಚಾಪ್ಟರ್ ನ ತೆಗೆದುಕೊಂಡಾಗ ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯಾ ಶಾಸ್ತ್ರ ಅನ್ನುವಂಥದ್ದಿದೆ, ಮೇಕಿಂಗ್ ಆಫ್ ಇಂಡಿಯನ್ ಸೊಸೈಟಿ ಅಂಡ್ ಡೆಮೋಗ್ರಫಿ ಅನ್ನುವಂತಹದ್ದು. ಈ ಚಾಪ್ಟರ್ಲಿ ಬೋಧನಾ ಅವಧಿ 20 ಅಂಕಕ್ಕಿದೆ. ಒಂದು ಅಂಕಗಳ ಹಂಚಿಕೆ ತೆಗೆದುಕೊಂಡಾಗ ಅದು ಕೂಡ 20 ಅಂಕಕ್ಕಿದೆ. ಈ ಒಂದು ಪಾಠದಲ್ಲಿ ಸಾಮಾನ್ಯವಾಗಿ 1 ಅಂಕದ ಪ್ರಶ್ನೆಗಳು 3 ಬರುವಂತಹದ್ದಿದೆ. 2 ಅಂಕದ ಪ್ರಶ್ನೆಗಳು ಮುಖ್ಯವಾಗಿ 5 ಬರುವಂಥದ್ದಿದೆ. 8 ಪ್ರಶ್ನೆಗಳನ್ನ ಕೊಡ್ತಾರೆ, ಅದರಲ್ಲಿ 5 ಪ್ರಶ್ನೆಗಳನ್ನು ನಾವು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳು. 5 ಅಂಕದ ಪ್ರಶ್ನೆಗಳಲ್ಲಿರುವಂಥದ್ದು 9 ಪ್ರಶ್ನೆಗಳಿರುತ್ತೆ, ಅದರಲ್ಲಿ ವಿದ್ಯಾರ್ಥಿಗಳು ಬರೀಬೇಕಾಗಿರುವಂಥದ್ದು 6 ಪ್ರಶ್ನೆಗಳನ್ನ ಬರೀಬೇಕಾಗತ್ತೆ. ಹಾಗೆಯೇ 10 ಅಂಕದ ಪ್ರಶ್ನೆಗಳಿಗೆ ಬಂದಾಗ ಅಲ್ಲಿ ಒಂದು ಪ್ರಶ್ನೆ ನಾವು ಇಲ್ಲಿ ಕೊಡುವಂಥದ್ದು. ಒಟ್ಟು 6 ಪ್ರಶ್ನೆಗಳಿದೆ. 1 ಅಂಕಕ್ಕೆ 3 ಪ್ರಶ್ನೆಗಳು, 2 ಅಂಕಕ್ಕೆ 1 ಪ್ರಶ್ನೆ, 5 ಅಂಕಕ್ಕೆ 1 ಪ್ರಶ್ನೆ ಮತ್ತು 10 ಅಂಕಕ್ಕೆ 1 ಪ್ರಶ್ನೆ, ಒಟ್ಟು 6 ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳಲ್ಲಿ ಬರೀಬೇಕಾಗತ್ತೆ. ಈ ಒಂದು ಅಧ್ಯಾಯ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವಾದಂತಹದ್ದು. ಯಾಕೆ ಅಂತ ಹೇಳಿದಾಗ ಪ್ರಾರಂಭದಿಂದ ಹಿಡಿದು ಈ ಒಂದು ಅಧ್ಯಾಯವನ್ನ ವಿದ್ಯಾರ್ಥಿಗಳು 2ನೇ ಪೂರ್ವ ಸಿದ್ಧತಾ ಪರೀಕ್ಷೆ ಇದೆ ಅಲ್ಲಿವರೆಗೂ ಕೂಡ ಕಲಿತು ಬರೆದಿರುವಂತಹದ್ದಾಗಿರೋದ್ರಿಂದ ಈ ಒಂದು ಪಾಠ ಅಥವಾ ಅಧ್ಯಾಯ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಹತ್ತಿರವಾದಂತಹ ಒಂದು ಪಾಠ ಅಂತಾನೆ ನಾವು ಹೇಳ್ತಾ ಹೋಗ್ಬೋದು. ಇನ್ನು 2ನೇ ಅಧ್ಯಾಯಕ್ಕೆ ಬಂದಾಗ ಸಾಮಾಜಿಕ ಅಸಮಾನತೆ, ಹೊರಗುಳಿಯುವಿಕೆ ಮತ್ತು ಒಳಗೊಳ್ಳುವಿಕೆ ಅನ್ನುವಂತಹ ಚಾಪ್ಟರ್. ಇದಕ್ಕೆ ಬೋಧನಾವಧಿ ಇರುವಂತಹದ್ದು 15 ಗಂಟೆಗಳು, ಅಂಕಗಳು ಕೂಡ 15 ಇರುವಂತಹದ್ದು. ಈ ಚಾಪ್ಟರ್ ಅಲ್ಲಿ ಬರುವಂತಹ 1 ಅಂಕದ ಪ್ರಶ್ನೆಗಳು 3, ಆನಂತರ 2 ಅಂಕದ ಪ್ರಶ್ನೆಗಳು 1 ಇರುತ್ತೆ. ಆದ್ರೆ ಈ ಒಂದು ಪಾಠದಲ್ಲಿ 5 ಅಂಕದ ಪ್ರಶ್ನೆಗಳು ಇರೋದಿಲ್ಲ, ಅದನ್ನ ವಿದ್ಯಾರ್ಥಿಗಳು ಗಮನಿಸಬೇಕಾಗತ್ತೆ. ಹಾಗೇನೆ 10 ಅಂಕದ ಪ್ರಶ್ನೆಗಳು 1 ಇರುತ್ತೆ. ಒಟ್ಟು ಈ ಚಾಪ್ಟರ್ ಅಲ್ಲಿ ವಿದ್ಯಾರ್ಥಿಗಳು ಬರೀಬೇಕಾಗಿರುವಂತಹ ಪ್ರಶ್ನೆಗಳು 5. 1 ಅಂಕದ್ದು 3, 2 ಅಂಕದ್ದು 1, 10 ಅಂಕದ್ದು 1. ಸೊ ಇದು ಕೂಡ ಬಹಳ ಮುಖ್ಯವಾದಂಥದ್ದು, ಯಾಕೆಂದ್ರೆ 10 ಅಂಕದ ಪ್ರಶ್ನೆ ಇರೋದ್ರಿಂದ ಈ ಚಾಪ್ಟರ್ ವಿದ್ಯಾರ್ಥಿಗಳು ಹೆಚ್ಚು ಗಮನ ಕೊಟ್ಟು ಓದಬೇಕಾಗತ್ತೆ. ಹಾಗೆಯೇ 3ನೇ ಚಾಪ್ಟರ್ ಇರುವಂತಹದ್ದು ಒಳಗೊಳ್ಳುವಿಕೆಯ ತಂತ್ರಗಳು ಅನ್ನುವಂಥ ಚಾಪ್ಟರ್ ಇದೆ.
ಅದಕ್ಕೆ ಬೋಧನಾವಧಿ ಇರುವಂತಹದ್ದು 15 ಗಂಟೆಗಳು, ಅಂಕಗಳು ಕೂಡ 15 ಗಂಟೆನೇ ಹಂಚಿಕೆ ಮಾಡಿರುವಂತಹದ್ದು. ಈ ಒಂದು ಚಾಪ್ಟರ್ ಅಲ್ಲಿ ವಿದ್ಯಾರ್ಥಿಗಳಿಗೆ 1 ಅಂಕದ ಪ್ರಶ್ನೆಗಳು 3 ಬರುವಂತಹದ್ದು, 2 ಅಂಕದ ಪ್ರಶ್ನೆಗಳು 1 ಬರುವಂತಹದ್ದು ಹಾಗೂ 5 ಅಂಕದ ಪ್ರಶ್ನೆಗಳು 2 ಇರುತ್ತೆ. ಆದ್ರೆ 10 ಅಂಕಕ್ಕೆ ಇಲ್ಲಿ ಪ್ರಶ್ನೆ ಇರೋದಿಲ್ಲ. ಸೊ ಇಲ್ಲಿ 5 ಅಂಕದ ಪ್ರಶ್ನೆಗಳಿಗೆ ವಿಶೇಷವಾದ ಗಮನವನ್ನ ವಿದ್ಯಾರ್ಥಿಗಳು ಕೊಡಬೇಕಾಗತ್ತೆ. ಈ ಚಾಪ್ಟರ್ ಅಲ್ಲಿ ಒಟ್ಟು ಪ್ರಶ್ನೆಗಳು 6 ಇರುವಂತಹದ್ದು. 1 ಅಂಕದ್ದು 3 ಇರುತ್ತೆ, 2 ಅಂಕದ್ದು 1 ಇರುತ್ತೆ ಮತ್ತು 5 ಅಂಕದ್ದು 2 ಇರುತ್ತೆ. ಆ ನಂತರ 4ನೇ ಚಾಪ್ಟರ್ ಭಾರತದಲ್ಲಿ ಕುಟುಂಬ ಅನ್ನುವಂತಹ ಒಂದು ಪಾಠ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಬೋಧನಾವಧಿ 10, ಹಾಗೇನೆ ಅಂಕಗಳ ಹಂಚಿಕೆ ತೆಗೆದುಕೊಂಡಾಗ 11 ಅಂಕಗಳಿಗೆ ವಿದ್ಯಾರ್ಥಿಗಳು ಇಲ್ಲಿ ಬರೀಬೇಕಾಗತ್ತೆ. ಹಾಗೇನೆ ಇಲ್ಲಿ ಸಾಮಾನ್ಯವಾಗಿ 1 ಅಂಕಕ್ಕೆ ಬರುವಂತ ಪ್ರಶ್ನೆ ಒಂದೇ. ಸೊ 1 ಅಂಕಕ್ಕೆ ಒಂದಿದೆ, 2 ಅಂಕಕ್ಕೆ ಈ ಚಾಪ್ಟರ್ ಅಲ್ಲಿ ಪ್ರಶ್ನೆಗಳು ಇಲ್ಲ. ಹಾಗೇನೆ 5 ಅಂಕಕ್ಕೆ 2 ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಬರೀಬೇಕಾಗತ್ತೆ. ಹಾಗೇನೆ ಈ ಪಾಠದಲ್ಲಿ 10 ಅಂಕದ ಪ್ರಶ್ನೆಗಳು ಇಲ್ಲ. ಹಾಗಾಗಿ ಇಲ್ಲಿ ಬರುವಂತಹ ಪ್ರಶ್ನೆಗಳು 3. 1 ಅಂಕಕ್ಕೆ 1, 2 ಅಂಕಕ್ಕೆ 5 ಅಂಕಕ್ಕೆ 2 ಪ್ರಶ್ನೆಗಳು ಅಷ್ಟೇ. ಹಾಗಾಗಿ ಬಹಳ ಈಸಿ ಆಗಿರುವಂತಹದ್ದು, ಹೆಚ್ಚು ಅಂಕಗಳನ್ನ ಗಳಿಸೋದಿಕ್ಕೂ ಕೂಡ ಇದು ಸಾಧ್ಯ ಆಗತ್ತೆ. ಇನ್ನ 5ನೇ ಚಾಪ್ಟರ್ ಬಂದಾಗ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ ಅನ್ನುವಂತ ಚಾಪ್ಟರ್ ಇದೆ. ಇದು ಕೂಡ ಹೆಚ್ಚು ಅಂಕಗಳನ್ನು ಗಳಿಸುವಂತಹದ್ದು. ಬೋಧನಾವಧಿ 20 ಗಂಟೆಗಳಿರುತ್ತೆ, ಅಂಕಗಳ ಹಂಚಿಕೆ 20 ಇರುತ್ತೆ. ಇಲ್ಲೂ ಕೂಡ ಏನು ಮೊದಲ ಅಧ್ಯಾಯವನ್ನು ನೋಡಿದ್ವು ಅದೇ ರೀತಿಯಲ್ಲಿ 5ನೇ ಚಾಪ್ಟರ್ ಕೂಡ ಅಷ್ಟೇ ಅಂಕಗಳನ್ನ ಅಥವಾ ಅಷ್ಟೇ ಗಮನವನ್ನು ಕೊಡಬೇಕಾಗತ್ತೆ. ಇಲ್ಲೂ ಕೂಡ 1 ಅಂಕಕ್ಕೆ 3 ಪ್ರಶ್ನೆಗಳಿರುತ್ತೆ, 2 ಅಂಕಕ್ಕೆ 1 ಪ್ರಶ್ನೆ ಇರುತ್ತೆ, 5 ಅಂಕಕ್ಕೂ ಕೂಡ 1 ಪ್ರಶ್ನೆ ಇರುತ್ತೆ ಮತ್ತು 10 ಅಂಕಕ್ಕೂ ಕೂಡ 1 ಪ್ರಶ್ನೆ ಇರುವಂತಹದ್ದು. ಸೊ ಈ ಚಾಪ್ಟರ್ ಕೂಡ ನಮಗೆ 6 ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು 6 ಪ್ರಶ್ನೆಗಳು ತಯಾರಾಗಿರ್ಬೇಕಾಗತ್ತೆ. 1 ಅಂಕಕ್ಕೆ 3 ಪ್ರಶ್ನೆಗಳು ಬರುತ್ತೆ, 2 ಅಂಕಕ್ಕೆ 1 ಪ್ರಶ್ನೆ ಬರುತ್ತೆ, 5 ಅಂಕಕ್ಕೆ 1 ಮತ್ತು 10 ಅಂಕಕ್ಕೆ 1 ಆಗಿರುತ್ತೆ. ನೆಕ್ಸ್ಟ್ 6ನೇ ಚಾಪ್ಟರ್ಗೆ ಬಂದಾಗ ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳು. ಇದಕ್ಕೆ ಅಲಾಟ್ ಮಾಡಿರುವಂತಹ ಒಂದು ಅವಧಿ 15 ಗಂಟೆಗಳು, ಅಂಕಗಳ ಹಂಚಿಕೆ ತೆಗೆದುಕೊಂಡಾಗ 15 ಗಂಟೆಗಳು. ಈ ಚಾಪ್ಟರ್ ಕೂಡ 1 ಅಂಕಕ್ಕೆ 3 ಪ್ರಶ್ನೆಗಳು ಬರುವಂತಹದ್ದು, ಹಾಗೇನೆ 2 ಅಂಕಕ್ಕೆ 1 ಪ್ರಶ್ನೆ ಬರುವಂತಹದ್ದು, 5 ಅಂಕಕ್ಕೆ 2 ಪ್ರಶ್ನೆಗಳು ಬರುವಂತಹದ್ದು, ಹಾಗೇನೆ 10 ಅಂಕಕ್ಕೆ ಇಲ್ಲಿ ಪ್ರಶ್ನೆಗಳು ಇಲ್ಲ. ಸೊ ಈ ಚಾಪ್ಟರ್ ಅಲ್ಲಿ ಒಟ್ಟು 6 ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ರೆಡಿ ಆಗ್ಬೇಕಾಗತ್ತೆ. ಆನಂತರ 7 ಚಾಪ್ಟರ್ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಅನ್ನುವಂಥದ್ದಿದೆ. ಅಲ್ಲಿ ಮುಖ್ಯವಾಗಿ ಇದು ಕೂಡ 15 ಅಂಕಕ್ಕೆ 15 ಅವಧಿಗೆ ಅಲರ್ಟ್ ಆಗಿರುವಂತಹದ್ದು, ಅಂಕಗಳ ಹಂಚಿಕೆ ಕೂಡ 15 ಮಾರ್ಕ್ಸ್ಗೆ ಇರುವಂತಹದ್ದು. ಇಲ್ಲಿ 1 ಅಂಕದ ಪ್ರಶ್ನೆಗಳು 3 ಇದೆ, 2 ಅಂಕದ ಪ್ರಶ್ನೆ 1 ಇದೆ. ಆದರೆ ಈ ಚಾಪ್ಟರ್ ಅಲ್ಲಿ 5 ಅಂಕಕ್ಕೆ ಪ್ರಶ್ನೆ ಇಲ್ಲ, 10 ಅಂಕಕ್ಕೆ 1 ಇದೆ. ಸೊ ಹಾಗಾಗಿ 4 ಚಾಪ್ಟರ್ಗಳಿಗೆ ಮಾತ್ರ 10 ಅಂಕ ಕೊಟ್ಟಿರೋದ್ರಲ್ಲಿ ಈ ಚಾಪ್ಟರ್ ಕೂಡ ಸೇರ್ಕೊಳ್ಳುವಂತಹದ್ದು. ಒಟ್ಟು ವಿದ್ಯಾರ್ಥಿಗಳಲ್ಲಿ 5 ಪ್ರಶ್ನೆಗೆ ರೆಡಿ ಆಗಿರ್ಬೇಕಾಗತ್ತೆ. 1 ಅಂಕಕ್ಕೆ 3 ಪ್ರಶ್ನೆ ಬರುತ್ತೆ, 2 ಅಂಕಕ್ಕೆ 1 ಪ್ರಶ್ನೆ ಬರುತ್ತೆ, 5 ಅಂಕಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಓದೋ ಅವಶ್ಯಕತೆ ಇಲ್ಲ, 10 ಅಂಕಕ್ಕೆ ಅವರು ರೆಡಿ ಆಗ್ಬೇಕಾಗತ್ತೆ. ಇನ್ನು ಕೊನೆಯ ಚಾಪ್ಟರ್ ನಮ್ದು ಲಾಸ್ಟ್ ಚಾಪ್ಟರ್ ಭಾರತದಲ್ಲಿ ಸಾಮಾಜಿಕ ಪರಿವರ್ತನೆ ಅನ್ನುವಂತಹದ್ದಿದೆ. ಅದಕ್ಕೆ ಬೋಧನಾವಧಿ 10 ಗಂಟೆಗಳು, ಅಂಕಗಳ ಹಂಚಿಕೆ ಕೂಡ 10 ಗಂಟೆ ಇದೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಚಾಪ್ಟರ್ ಅಲ್ಲಿ 1 ಅಂಕಕ್ಕೆ 1 ಪ್ರಶ್ನೆ ಬರುವಂತಹದ್ದು, 2 ಅಂಕಕ್ಕೆ 2 ಪ್ರಶ್ನೆಗಳು ಬರುತ್ತೆ, 5 ಅಂಕಕ್ಕೆ 1 ಪ್ರಶ್ನೆ ಬರುತ್ತೆ, ಇನ್ನು 10 ಅಂಕಕ್ಕೆ ಇಲ್ಲಿ ಪ್ರಶ್ನೆ ಇಲ್ಲ. ಸೊ ಹಾಗಾಗಿ ನಾವು ಬರಿಬೇಕಾಗಿರುವಂತದ್ದು ವಿದ್ಯಾರ್ಥಿಗಳು 4 ಪ್ರಶ್ನೆಗಳಿಗೆ ಮಾತ್ರ. ಸೊ 120 ಗಂಟೆ ಅವಧಿ ಇದೆ, 121 ಮಾರ್ಕ್ಸ್ ಅನ್ನ ಅಲಾಟ್ ಮಾಡಿರುವಂತಹದ್ದು. ಒಟ್ಟು 8 ಚಾಪ್ಟರ್ಗಳಿದೆ. 8 ಚಾಪ್ಟರ್ಗಳು ಇದೆ ಮ್ಯಾಮ್. ಸೊ ಇಷ್ಟಕ್ಕೆ ಅವರು ರೆಡಿ ಆಗ್ಬೇಕಾಗತ್ತೆ. ಸೊ ಒಟ್ಟು 121 ಮಾರ್ಕ್ಸ್ ಇದ್ರು ಮಕ್ಕಳು ಬರೀಬೇಕಾಗಿರೋದು 80 ಮಾರ್ಕ್ಸ್ ಗಳಿಗಿರುವಂತದ್ದು. 41 ಅಂಕಗಳಿಗೆ ಅಂದ್ರೆ ಆ ಪ್ರಶ್ನೆಗಳು ಚಾಯ್ಸ್ ಆಗಿ ಸಿಗುತ್ತೆ. ಚಾಯ್ಸ್ ಇರುತ್ತೆ, ಚಾಯ್ಸ್ ಇರೋದ್ರಿಂದ ಅನುಕೂಲ ಆಗುತ್ತೆ. ಇದು ಈಗಿನ ಒಂದು ಬ್ಲೂ ಪ್ರಿಂಟ್ ಆದ್ಮೇಲೆ ನಮ್ಗೆ ಬಹಳ ಮುಖ್ಯವಾಗಿ ಇತ್ತೀಚೆಗೆ ನೀವು ಅಂದ್ರೆ ಕಳೆದ ತಿಂಗಳಲ್ಲಿ 2 ಪ್ರಿಪರೇಟರಿ ಎಕ್ಸಾಮ್ಗಳನ್ನ ಮಾಡಿದೀರಾ. ಹೇಗ ಅನ್ನಿಸ್ತು? ಈಗ 1 ವರ್ಷ ಇಡೀ ಪಾಠ ಮಾಡಿ ಮಕ್ಕಳು ಕಲಿತು ಯೂನಿಟ್ ಟೆಸ್ಟ್ಗಳನ್ನು ಮಾಡಿ ಅರ್ಧ ವಾರ್ಷಿಕ ಪರೀಕ್ಷೆ ಮಾಡಿ ಇದೆಲ್ಲ ಆದ್ಮೇಲೆ ಇನ್ನೇನು ಎಕ್ಸಾಮ್ ಇನ್ನೊಂದು 20 ದಿವಸ ಬಾಕಿ ಇದೆ. ಆ ಸಂದರ್ಭದಲ್ಲಿ ಮಕ್ಕಳು ಎಷ್ಟು ತಯಾರಾಗಿದ್ದಾರೆ ಅಂತ ಅನ್ಸುತ್ತೆ? ನಿಜವಾಗಿಯೂ ಕೂಡ ಈ ಬಾರಿ ಈ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ 2 ಇರುವಂತಹದ್ದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರುವಂತಹದ್ದೇ. ಯಾಕೆಂದ್ರೆ ಸೊ ಮೊದಲನೇ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರತಿ ವರ್ಷ ಕಳೆದ ಬಾರಿ ನಾವು ನೋಡಿರೋ ಹಾಗೆ ಪ್ರತಿ ವರ್ಷಕ್ಕೂ 1 ಪೂರ್ವ ಸಿದ್ಧತಾ ಪರೀಕ್ಷೆ ಇರ್ತಾ ಇತ್ತು. ಅಲ್ಲಿ ವಿದ್ಯಾರ್ಥಿಗಳು ಏನ್
ಬರ್ದಿದ್ರು ಅದರ ಆನ್ಸರ್ ನಾವೇನಾದ್ರು ಕರೆಕ್ಷನ್ ಮಾಡಿ ಸರಿ ತಪ್ಪುಗಳನ್ನ ತಿದ್ದಿ ಹೇಳಿದ್ರೆ ನೆಕ್ಸ್ಟ್ ಅವರು ಆನ್ಯುವಲ್ ಎಕ್ಸಾಮ್ಗೆ ಹೋಗ್ತಾ ಇದ್ರು. ಸೊ ಹಾಗಾಗಿ ಅವ್ರು ಇನ್ನೂ ಏನ್ ತಪ್ಪು ಮಾಡ್ತಾರೆ ಅನ್ನೋ ಅರಿವು ಗೊತ್ತಾಗ್ತಿರ್ಲಿಲ್ಲ, ಮಿಸ್ಟೇಕ್ ಆಗಿದ್ದನ್ನ ಕರೆಕ್ಷನ್ ಮಾಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಈಗೇನಾಗಿದೆ, 2 ಪೂರ್ವ ಸಿದ್ಧತಾ ಪರೀಕ್ಷೆಗಳಿರೋದ್ರಿಂದ ಮೊದಲನೇ ಒಂದು ಪರೀಕ್ಷೆಯಲ್ಲಿ ಏನು ಸಮಸ್ಯೆ ಆಗಿದೆ, ಮಕ್ಕಳು ಏನ್ ತಪ್ಪುಗಳನ್ನ ಮಾಡಿದ್ದಾರೆ ಅಂತ ತಿದ್ದಿ ಹೇಳಿ 2ನೇ ಅವರೊಂದು ಪೂರ್ವ ಸಿದ್ಧತೆಗೆ ಕೊಟ್ಟಾಗ ಅವ್ರು ನಿಜವಾಗಿಯೂ ಕೂಡ ಪ್ರೋಗ್ರೆಸ್ ಆಗಿದೆ. ಈ ವರ್ಷ ನಾನು ಅನ್ಕೊಂಡ ಹಾಗೆ ಮೊದಲ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಇದ್ದಂತಹ ಮಾರ್ಕ್ಸ್ಗೂ 2ನೇ ಸಿದ್ಧತಾ ಪರೀಕ್ಷೆ ಇರುವಂತಹ ಮಾರ್ಕ್ಸ್ಗೂ ಹೈಕ್ ಆಗಿದೆ, ಹೆಚ್ಚು ಅಂಕಗಳು ಬಂದಿದೆ. ಈಗ ಔಟ್ ಆಫ್ ಔಟ್ ಬಂದಿರುವ ಸ್ಟೂಡೆಂಟ್ಗಳು ಇನ್ನು ಹೆಚ್ಚು ಗಮನ ಚೆನ್ನಾಗಿ ಬರ್ದಿದ್ದಾರೆ. ಇನ್ನು ಅವರೇಜ್ ಸ್ಟೂಡೆಂಟ್ಗಳು ಕೂಡ ಹೆಚ್ಚು ಅಂಕಗಳು ಬಂದಿರುವಂತಹದ್ದು. ಇವ್ರು ಫೇಲೇ ಹಾಕ್ತಾರೆ, ಇವ್ರು ಏನು ಬರೆಯಕ್ಕೆ ಆಗಲ್ಲ ಅನ್ನೋ ಮಕ್ಕಳು ಕೂಡ ರೀಚ್ ಆಗ್ತಾ ಇದ್ದಾರೆ, ಪಾಸಿಂಗ್ ಬರುವಂತಹದ್ದು ಅವಕಾಶಗಳು ಇದೆ. ಸೊ ಹಾಗಾಗಿ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿದ್ದು ನಿಜವಾಗಿಯೂ ಕೂಡ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಬಹಳ ಅನುಕೂಲ ಆಗಿರುವಂತಹದ್ದು. ಇನ್ನು ಅವರು ಆನ್ಯುವಲ್ ಎಕ್ಸಾಮ್ಗೆ ಹೋದಾಗ ಈಗ 2 ಬಾರಿ ಬರ್ದಿರೋದ್ರಿಂದ ಅವರಿಗೆ ಒಂದ್ ರೀತಿ ಇನ್ನೂ ಧೈರ್ಯ ಬಂದಿರುತ್ತೆ, ಮತ್ತೆ ವಿಷಯ ಒಂದು ಕ್ವಶನ್ಸ್ ಬಗ್ಗೆ ಅಥವಾ ಆ ಉತ್ತರಗಳ ಬಗ್ಗೆ ಒಂದ್ ರೀತಿ ಅವರು ಇನ್ನು ಡೆಪ್ತ್ ಆಗಿ ತಿಳ್ಕೊಳ್ಳೋದಕ್ಕೂ ಸಾಧ್ಯ ಆಗಿರುತ್ತೆ. ಇಲ್ಲೇ ಅವರಿಗೆ ತಪ್ಪು ಸರಿಗಳನ್ನ ತಿದ್ದಿರೋದ್ರಿಂದ ಅವು ಇನ್ನೂ ಹೆಚ್ಚು ನಾವು ಮಾರ್ಕ್ಸ್ ನ ಅಥವಾ ರಿಸಲ್ಟ್ ನ ನಿರೀಕ್ಷೆ ಮಾಡಬಹುದು ಮೇಡಮ್. ಈ ಕಾರ್ಯಕ್ರಮವನ್ನ ಮಾಡುವಂತಹ ಉದ್ದೇಶ ಕೂಡ ಅಷ್ಟೇ, ಯಾವ ಮಗು ಕೂಡ ಫೇಲ್ ಆಗಬಾರ್ದು. ಹೌದು. ಈಗ ಬರೀ ಪಾಸ್ ಆದ್ರೆ ಎಲ್ಲಾ ತರದ ವಿದ್ಯಾರ್ಥಿಗಳು ಇರ್ತಾರೆ, ಬರೀ ಪಾಸ್ ಆಗೋರು ಇರ್ತಾರೆ, ಆವರೇಜ್ ತಗೊಳ್ಳೋರು ಬರುವಂತವ್ರು ಇರ್ತಾರೆ. ಆ 3 ಜನಕ್ಕೂ ಔಟ್ ಆಫ್ ಔಟ್ ತಗೊಳ್ಳೋರು ಎಲ್ಲಾನು ಓದ್ಬೇಕು, ಕರೆಕ್ಟ್ ಆಗೇ ಓದ್ಬೇಕು. ಮತ್ತೆ ಇನ್ನೊಂದು ಪ್ರಶ್ನೆ ಇದೆ, ಸಮಾಜಶಾಸ್ತ್ರ ವಿಷಯ ಬಹಳ ಈಸಿ, ಜನರಲ್ ಆಗಿ ಬರೆದ್ರೂ ಮಾರ್ಕ್ಸು ಚೆನ್ನಾಗಿ ಬರುತ್ತೆ ಅನ್ನೋ ಥರದ್ದು ಒಂದಿದೆ. ಮಕ್ಕಳು ಟೆಕ್ಸ್ಟ್ ಬುಕ್ ಅನ್ನೇ ಫಾಲೋ ಮಾಡ್ಬೇಕಾ ಅಥವಾ ಜನರಲ್ ಆಗಿ ಬರೀಬೇಕಾ, ಹೇಗೆ? ಖಂಡಿತ ಇಲ್ಲ ಮೇಡಮ್, ಅದೇನೆ ತಪ್ಪು ತಿಳುವಳಿಕೆಗಳು. ಸಮಾಜಶಾಸ್ತ್ರ ಅಂದ್ರೇನೆ ಸಮಾಜದ ಬಗ್ಗೆ ಇರುವಂತದ್ದು, ನಾವು ಹೇಗ್ ಬೇಕಾದ್ರೂ ಬರಿಬಹುದು ಅನ್ನುವಂಥದ್ದಿದೆ, ಆದ್ರೆ ಅದಲ್ಲ. ಸೊ ನಿಜವಾಗಿಯೂ ಕೂಡ ಪುಸ್ತಕ ಆಧಾರಿತವಾಗಿನೇ ನಾವು ಅದನ್ನ ಓದ್ಬೇಕಾಗುತ್ತೆ, ಗ್ರಾಮೆಟಿಕಲ್ ಆಗಿರುತ್ತೆ, ಕೆಲವು ವರ್ಡ್ಸ್ ನಾವು ಅದನ್ನೇ ಬರಿಬೇಕಾಗತ್ತೆ. ಸೊ ಈಗ ಯಾವ್ದೋ ಒಂದು ವಿಷಯ ತೆಗೆದುಕೊಂಡಾಗ ಸಮಾಜ ಸುಮ್ನೆ ನಾನು ಬಾಯಿಗೆ ಬಂದಂಗೆ ಬರಿತೀನಿ ಅಂತ ಹೇಳುವಂತದ್ದಿಲ್ಲ. ಸೊ ಪುಸ್ತಕ ಆಧಾರಿತವಾಗಿರುವಂತದ್ದು ಕತೆ ಖಂಡಿತವಾಗಿಯೂ ಕೂಡ ಇಲ್ಲ, ಕತೆ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಏನು ನಾವು ಪ್ರಶ್ನೆಗಳನ್ನ ಕೇಳಿರ್ತೀವೋ ಅದಕ್ಕೆ ಆಧಾರಿತವಾದ ಉತ್ತರಗಳನ್ನೇ ಅವ್ರು ಬರೀಬೇಕಾಗಿರುತ್ತೆ. ಸೊ ಹಾಗಾಗಿ ಸಮಾಜಶಾಸ್ತ್ರಕ್ಕೂ ಅವರು ತಿಳ್ಕೊಂಡಿರುವಂತ ರೀತಿಗೂ ಸಂಬಂಧನೇ ಇಲ್ಲ ಅಂತ ನಾನು ಅನ್ಕೊಳ್ತೇನೆ. ಹಾಗೆ ರಿಲೇಟೆಡ್ ಆಗಿರಬಹುದು, ಸಾಮಾಜಿಕ ವಿಚಾರಗಳನ್ನ ಕುರಿತು ಅಧ್ಯಯನವನ್ನ ಮಾಡಬಹುದು, ಆದ್ರೆ ಬರೆಯುವಂತ ವಿಚಾರದಲ್ಲಿ ಅವ್ರಿಗೆ ಬಾಯಿಗೆ ಬಂದಂಗೆ ಬರೆಯುವಂತದ್ದಿಲ್ಲ. ಹಾಗಾಗಿ ನಾವು ಪುಸ್ತಕದಲ್ಲಿ ಸರ್ಕಾರದ ಯೋಜನೆಗಳು ಅದು ಇದು ಎಲ್ಲ ಅವ್ರಿಗೆ ಆಗಾಗ ಕಿವಿಗೆ ಬಿದ್ದಿರುತ್ತೆ, ಟಿವಿ ಮೂಲಕ, ರೇಡಿಯೋ ಮೂಲಕ ಅಥವಾ ನ್ಯೂಸ್ ಪೇಪರ್ ಓದುವಾಗ ರಿಲೇಟೆಡ್ ಆಗಿರುವಂತಹದನ್ನ ಬರಿಬಹುದು, ತೊಂದ್ರೆ ಇಲ್ಲ. ಅಂತ ರಿಲೇಟೆಡ್ ಆಗಿರುವಂತ ವಿಚಾರಗಳಿದ್ದಾಗ ಅವುಗಳನ್ನ ಬರಿಬಹುದು, ಅದು ತಪ್ಪು ಅಂತ ಅಲ್ಲ. ಬಟ್ ಬೇರೆ ಬೇರೆ ವಿಚಾರಗಳನ್ನ ಇಲ್ಲದೆ ಇರೋದನ್ನ ಕೂಡ ಆಡ್ ಬರಿಬಹುದು, ಹಾಗೇನ್ ತೊಂದ್ರೆ ಇಲ್ಲ ಮೇಡಮ್. ಈಗ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನ ನಾನು ನೋಡ್ತಾ ಇದ್ದೆ, 5 ಭಾಗಗಳು ಬರುತ್ತೆ, 4 ಭಾಗಗಳು ಮೇಡಮ್. ABCD 4 ಭಾಗಗಳು ಬರುತ್ತೆ. ಆ 4 ಭಾಗಗಳನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಈ ಜಸ್ಟ್ ಪಾಸ್ ಆಗೋರ್ಗೆ ಏನ್ ಪ್ಯಾಕೇಜ್ ತಂದಿದ್ದೀರಾ ಅದು ಹೇಳ್ಬಿಡಿ. ಜಸ್ಟ್ ಪಾಸ್ ಆಗೋರ್ಗೆ ಅಂತ ಹೇಳಿದಾಗ ಮೇಡಮ್, ಒಂದು ಮೊದಲನೇ ಹೇಳ್ದ ಹಾಗೆ ಮೊದಲನೇ ಚಾಪ್ಟರ್ನ ಮೊದಲೇ ಹೇಳ್ದೆ ನಾನು, ಪ್ರಾರಂಭದಿಂದನೂ ಅದನ್ನ ಓದ್ಕೊಂಡು ಬಂದಿರ್ತೀವಿ. ಆ ಒಂದು ಪಾಠಕ್ಕೆ ರೆಡಿ ಆದ್ರೆ ವಿದ್ಯಾರ್ಥಿಗಳಿಗೆ ಅದು 20 ಮಾರ್ಕ್ಸ್ ಇರುವಂತಹದ್ದು. ಸೊ ಹಾಗಾಗಿ ಅಂತಹ ಒಂದು ಚಾಪ್ಟರ್ನ ಹೆಚ್ಚು ವಿದ್ಯಾರ್ಥಿಗಳು ಓದೋದ್ರಿಂದ 20 ಮಾರ್ಕ್ಸ್ ಅವ್ರಿಗಲ್ಲೇ ಬಂದಿರುವಂತಹದ್ದಾಗತ್ತೆ. ಇನ್ನು ಒಂದು 4ನೇ ಚಾಪ್ಟರ್ ಇದೆ, ಭಾರತದಲ್ಲಿ ಕುಟುಂಬ ಅನ್ನುವಂತಹದ್ದಿದೆ. ತುಂಬಾ ಪಾಸ್ ಆಗಕ್ಕೆ ಸಾಧ್ಯ ಇಲ್ಲ ಅನ್ನುವಂಥವ್ರನ್ನ ನಾವು ಮುಂದಕ್ಕೆ ತರಬೇಕು ಅಂತ ಹೇಳಿದಾಗ ಅಧ್ಯಾಯ 4 ಭಾರತದಲ್ಲಿ ಕುಟುಂಬ ಅನ್ನುವಂಥದ್ದಿದೆ. ಅಲ್ಲಿ ಕೆಲವು ಈಸಿ ಆಗಿರುವಂತಹ ಒಂದು ಕ್ವೆಶನ್ಸ್ ಬರುತ್ತೆ ಮೇಡಮ್. ಈಗ ಕುಟುಂಬದ ಬಗ್ಗೆ ಕೇಳುವಂತಹದ್ದು, ಅವಿಭಕ್ತ ಕುಟುಂಬ ಅಂದ್ರೆ ಏನು, ಅದರ ಅನುಕೂಲಗಳು, ಅನಾನುಕೂಲಗಳು, ಲಕ್ಷಣಗಳು, ಈ ಒಂದು ಚಾಪ್ಟರ್ ಮತ್ತೆ ಮೊದಲೇ ಒಂದು ಚಾಪ್ಟರ್ ನಾವು ಓದ್ಕೊಂಡ್ಬಿಟ್ರೆ ಅವರು ಪಾಸ್ ಆಗೋದಕ್ಕೆ ತೊಂದರೆ ಇಲ್ಲ ಮೇಡಮ್, ತೊಂದರೆ ಇಲ್ಲ. ಅಷ್ಟೇ, ಅದ್ರಲ್ಲಿ 20 ಮಾರ್ಕ್ಸ್ ಬರುತ್ತೆ, 11 ಮಾರ್ಕ್ಸ್ ಬರುತ್ತೆ. ನಮಗೆ ಪಾಸಿಂಗ್ ಮಾರ್ಕ್ಸ್ ಇರೋದು 24 ಇರೋದ್ರಿಂದ ಸೊ ಅಷ್ಟನ್ನು ಓದ್ಕೊಂಡ್ರೆ ಮಕ್ಕಳು ಅಂದ್ರೆ ಏನು ಸಾಧ್ಯ ಆಗದೇ ಇಲ್ಲ ಅನ್ನೋದವರು ಆ 2 ಅಧ್ಯಾಯಗಳನ್ನ ಚೆನ್ನಾಗಿ ಪಕ್ಕ ಮಾಡ್ಕೊಂಡ್ರೆ ಸಾಕು. ಯಾಕಂದ್ರೆ ಮೊದಲನೇ ಚಾಪ್ಟರ್ ಅಲ್ಲಿ 1 ಅಂಕದ್ದಿದೆ, 2 ಅಂಕದ್ದು, 5 ಮತ್ತೆ 10 ಅಂಕದ ಎಲ್ಲಾ ರೀತಿಯಲ್ಲಿ ಇರುವಂತದ್ರಿಂದ. ಒಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ನಮಸ್ಕಾರ. ನಮಸ್ತೆ ಮ್ಯಾಮ್. ತಮ್ಮ ಹೆಸರು ಹೇಳಿ. ಪ್ರಿಯಾಂಕಾ DC. ಪ್ರಿಯಾಂಕಾ, ಯಾವ ಊರಿಂದ? ಬಾಲಕಿಯರ ಸರ್ಕಾರಿ ಪದವ ಪೂರ್ವ ಕಾಲೇಜ್ ಆಲೂರಿಂದ ಮಾಡಿದ್ದೀರಾ? ಮೇಡಮ್, ಈಗ ಪ್ರಶ್ನೆಗೆ ನಿಮ್ ಉತ್ತರ ಹೇಳ್ತಾರೆ, ಪ್ರಶ್ನೆ ಕೇಳಿ ಅಮ್ಮ. 10 ಮಾರ್ಕ್ಸಿಗೆ ಯಾವ ಕ್ವಶನ್ ಹೆಚ್ಚಾಗಿ ಓದ್ಬೇಕು? ಯಾವ ಕ್ವಶನ್? 10 ಮಾರ್ಕ್ಸಿಗೆ ಅಂತ ಹೇಳಿದಾಗ ಮಗು ಒಳ್ಳೆ ಕ್ವಶನ್ಸ್ ಕೇಳಿದಿರಾ. 10 ಮಾರ್ಕ್ಸಿಗೆ ನೀವೀಗ ಬ್ಲೂ ಪ್ರಿಂಟ್ ನೋಡಿದೀವಿ.
ಅದರಲ್ಲಿ 10 ಮಾರ್ಕ್ಸ್ಗೆ 4 ಚಾಪ್ಟರ್ಗಳನ್ನು ಕೊಟ್ಟಿದ್ದಾರೆ ಮಗು. ಒಂದು ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯೆ ಶಾಸ್ತ್ರ ಮೊದಲನೇ ಚಾಪ್ಟರು, ಮತ್ತೆ ಎರಡನೇದು ಸಾಮಾಜಿಕ ಅಸಮಾನತೆ, ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ 2ನೇ ಚಾಪ್ಟರು, ಮತ್ತೆ 5ನೇ ಚಾಪ್ಟರ್ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ಭಾರತದಲ್ಲಿ ನಗರೀಕರಣ, ಮತ್ತೊಂದು 7ನೇ ಚಾಪ್ಟರ್ ಯಾವುದು ಭಾರತದಲ್ಲಿ ಸಾಮಾಜಿಕ ಚಳುವಳಿ. ಆ 4 ಚಾಪ್ಟರ್ಲನ್ನೇ 10 ಅಂಕದ ಪ್ರಶ್ನೆಗಳು ಬರುವಂತಹದ್ದು. ಈಗ ಆಲ್ರೆಡಿ ನಾವು 3 ಮಾಡೆಲ್ ಕ್ವಶನ್ ಪೇಪರ್ ನೋಡಿದೀವಿ, ಮತ್ತೆ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಕೂಡ ನಾವು ಗಮನಿಸಿರುವಂತಹದ್ದು. ಅಲ್ಲಿ ಪ್ರಶ್ನೆಗಳು ಕೆಲವು ನೋಡಿದೀವಿ ರಿಪೀಟೆಡ್ ಆಗಿರುವಂತಹದ್ದು. ನೀವು ಅದರಲ್ಲಿ ಯಾವುದು ಈಸಿ ಆಗುವಂತದ್ದು ಅಂತ ಹೇಳಿದಾಗ ಈಸಿ ಅನ್ನುವಂಥದ್ದಿಲ್ಲ, ಎಲ್ಲದನ್ನು ಓದ್ಲೇಬೇಕಾಗಿರುತ್ತೆ ಚೆನ್ನಾಗಿ. 10 ಅಂಕ ಬರೋದ್ರಿಂದ ಸಮಗ್ರವಾಗಿ ನೀವು ಮಾಹಿತಿಯನ್ನು ಕೊಡ್ಬೇಕಾಗಿರೋದ್ರಿಂದ ಹೆಚ್ಚು ಓದ್ಬೇಕಾಗತ್ತೆ. ನನ್ನ ಅಭಿಪ್ರಾಯ ನೀವು ತೆಗೆದುಕೊಂಡ್ರೆ ಮೊದಲನೇ ಚಾಪ್ಟರ್ ಮತ್ತೆ 2ನೇ ಚಾಪ್ಟರ್ ಇರುವಂತಹ ಪ್ರಶ್ನೆಗಳು, ಈಗ ಉದಾಹರಣೆಗೆ ಭಾರತದಲ್ಲಿ ನಾವು ತೆಗೆದುಕೊಂಡಾಗ ಮೊದಲನೇ ಚಾಪ್ಟರ್ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು, ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು, ಹಾಗೇನೆ ಇನ್ನೊಂದು ಕ್ವಶನ್ ಬಂದಾಗ ಭಾರತದಲ್ಲಿ ವೈವಿಧ್ಯತೆಯ ಅಂಶಗಳು, ಈ ತರದ ಪ್ರಶ್ನೆಗಳು ಬಂದಾಗ ನೀವು ಅದನ್ನ ಚಾಯ್ಸ್ ಮಾಡ್ಕೊಂಡು ಬರೆಯೋದು ತುಂಬಾ ಅನುಕೂಲ ಆಗತ್ತೆ. ಯಾಕೆಂದ್ರೆ ಹೆಚ್ಚು ಮಾಹಿತಿ ಸಿಗುವಂತಹದ್ದು, ತುಂಬಾ ಸಾರಿ ಅದನ್ನ ಓದಿರ್ತೀರಾ ಮತ್ತು ಬರ್ದಿರ್ತೀರಾ. ಸೊ ಹಾಗಾಗಿ ಅಂತಹ ಪ್ರಶ್ನೆಗಳು ಬಂದಾಗ ಆಯ್ಕೆ ಮಾಡ್ಕೊಂಡು ಬರೆದ್ರೆ 10 ಅಂಕಕ್ಕೆ ಬಹುಶಃ ಈಸಿ ಆಗುವಂತ, ನಿಮ್ಮ ದೃಷ್ಟಿಯಿಂದ ಈಸಿ ಅಂತ ಏನಾರ ಹೇಳಿದ್ರೆ ಆ ತರದ ಚಾಪ್ಟರ್ಗಳನ್ನ ಆಯ್ಕೆ ಮಾಡ್ಕೊಂಡು ನೀವು ಬರೆದ್ರೆ ಈಸಿ ಆಗತ್ತೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಈಗ ಪ್ರಶ್ನೆ ಕೋಟಿ ಕೂಡ ಲಭ್ಯ ಇದೆ, ಹೌದು, ವೆಬ್ಸೈಟ್ ಅಲ್ಲಿ ಇದೆ ಅಲ್ವಾ ಅದು? ಹೌದು, ಹೇಳಿ ಅದ್ರ ಬಗ್ಗೆ ಮಾಹಿತಿ ಹೇಳಿ. ಸೊ ಈಗ ನಾವು PU ಡಿಪಾರ್ಟ್ಮೆಂಟು ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ತಜ್ಞರನ್ನ ಕರೆಸಿ ಸೊ ಈ ಪ್ರಶ್ನೆ ಕೋಟಿನ ತಯಾರು ಮಾಡಿರುವಂತಹದ್ದು. ನಿಜವಾಗಿ ಕೂಡ ಅದು ಪ್ರಶ್ನೆ ಕೋಟಿನೇ, ಹೆಚ್ಚು ಪ್ರಶ್ನೆಗಳನ್ನದು ಒಳಗೊಂಡಿರುವಂತಹದ್ದು. ನಮ್ಮ ವಿಷಯ ಸಬ್ಜೆಕ್ಟ್ ಸಂಬಂಧಪಟ್ಟ ತೆಗೆದುಕೊಂಡ್ರೆ ಸುಮಾರು 1241 ಕ್ವಶನ್ಸ್ ಪ್ರಶ್ನೆ ಕೋಟಿಲ್ ಬಂದಿದೆ. ಹಾಗಂತ ಅವರು ಇಷ್ಟೊಂದು ಕ್ವಶನ್ಸ್ ಇದೆಯಲ್ಲ ಅಂತ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದಾಗ ಕೆಲವು ಪ್ರಶ್ನೆಗಳು ತುಂಬಾನೇ ಸಾರಿ ಪುನರಾವರ್ತನೆ ಆಗಿರುವಂತಹದ್ದು. ಯಾಕೆಂದ್ರೆ 1 ಅಂಕದ ಪ್ರಶ್ನೆಗಳಿಗೆ ನಮ್ಮಲ್ಲಿ 20 ಅಂಕ ಇರೋದ್ರಿಂದ ಸೊ ಅಂತಹ ಪ್ರಶ್ನೆಗಳು ಸುಮಾರು ಏನಾಗಿರುತ್ತೆ ರಿಪೀಟೆಡ್ ಆಗಿರುವಂತಹದ್ದು. ಸೊ ಹಾಗಾಗಿ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆಗಿರುವಂತಹದ್ದು ಇದೆ. ಹಾಗಾಗಿ ಅದನ್ನ ಪ್ರಶ್ನೆ ಕೋಟಿ ಅಂತಾನೆ ನಾವು ಕರಿತೀವಿ. ಅದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಚಾಪ್ಟರ್ ಯಾವ ವಿಷಯಕ್ಕೆ ಯಾವ ವಿಷಯವನ್ನು ಹೊರತೆಗಿಬಹುದು, ಎಷ್ಟು ಅಂಕಕ್ಕೆ ಯಾವ ಪ್ರಶ್ನೆನ ಹೊರತೆಗಿಬಹುದು, ಎಲ್ಲವನ್ನ ಕೂಡ ತೆಗೆದಿದ್ದಾರೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಪ್ರಶ್ನೆ ಕೋಟಿಯನ್ನ ತುಂಬಾ ಚೆನ್ನಾಗಿ ಓದ್ಕೊಂಡ್ರೆ ಅವರು ಅವರೇಜ್ ಪಾಸ್ ಆಗಿರಬಹುದು ಅಥವಾ ಫೇಲ್ ಆಗ್ತೀವಿ ಏನ್ ಸ್ಟೂಡೆಂಟ್ಸ್ ಇರ್ತಾರೆ ಅವರು ಕೂಡ ಪಾಸ್ ಆಗುವಂತದ್ದಾಗಿರಬಹುದು. ಹೆಚ್ಚು ಅಂಕ ಗಳಿಸೋರ್ಗೂ ಕೂಡ ಇದು ಅನುಕೂಲ ಆಗುತ್ತೆ. ಯಾಕೆಂದ್ರೆ ವಿಷಯ ತಜ್ಞರು ಯಾವ್ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಪ್ರಶ್ನೆಗಳಿದೆ ಪ್ರಶ್ನೆ ಕೋಟಿನಲ್ಲಿ? ಅದು ಹೇಳಿದ್ನಲ್ಲ ಮೇಡಮ್, ಸುಮಾರು 1241 ಪ್ರಶ್ನೆಗಳು ನಮ್ಮ ಒಂದು ಪ್ರಶ್ನೆ ಕೋಟಿಲಿರುವಂತಹದ್ದು. ಅದು 1 ಅಂಕಕ್ಕೆ ಸುಮಾರು 824 ಕ್ವಶನ್ಸ್ ಬಂದಿದೆ. ಸೊ ಹಾಗಾಗಿ ಅದೇ ಹೇಳಿದ ಮೊದಲೇ ರಿಪೀಟ್ ಆಗ್ತಾ ಹೋಗಿದೆ. ತುಂಬಾ ಪ್ರಶ್ನೆಗಳು ಬಹು ಆಯ್ಕೆಗಾಗಿರಬಹುದು, ಹೊಂದಿಸಿ ಮಕ್ಕಳಿಗೆ ಮಾಹಿತಿ ಇರುತ್ತೆ, ಅಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ನೋಡಬಹುದು. ಖಂಡಿತ ಇದೆ ಮೇಡಮ್. ಅದಕ್ಕೆ ವೆಬ್ಸೈಟ್ ಬಿಟ್ಟಿರುವಂತಹದ್ದು KSEB DPUQ PUC ಡಾಟ್ ಅದೊಂದಿರುವಂತದ್ದು ಸ್ಟೂಡೆಂಟ್ ಕಾರ್ನರ್ 2026 ಆ ಒಂದು ವೆಬ್ಸೈಟ್ ಹೋದಾಗ ಮೇಡಮ್ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು, ಈಗ ಮಾಡೆಲ್ ಪ್ರಶ್ನೆ ಪತ್ರಿಕೆಗಳಾಗಿರಬಹುದು, ಈಗ ಮಿಡ್ ಟರ್ಮ್ ಆಗಿರಬಹುದು, ಲಾಸ್ಟ್ ಇಯರ್ ಪ್ರಶ್ನೆ ಪತ್ರಿಕೆಗಳಾಗಿರಬಹುದು, ಪ್ರಶ್ನೆ ಕೋಟಿ ಆಗಿರಬಹುದು, ಅದಕ್ಕೆ ಉತ್ತರಗಳಾಗಿರಬಹುದು. ಹಾಗೇನೆ ಮತ್ತೆ ಹೆಚ್ಚು ಅಂಕಗಳು ಗಳಿಸಿರುವಂತದ್ದು 80ಕ್ಕೆ 80 ಅಂಕ ಗಳಿಸಿರುವಂತಹ ವಿದ್ಯಾರ್ಥಿಗಳ ಒಂದು ಫೋಟೋ ಕಾಪಿ, ಅವ್ರದ್ದು ಉತ್ತರ ಪತ್ರಿಕೆ ಫೋಟೋ ಕಾಪಿಗಳಾಗಿರಬಹುದು, ಎಲ್ಲವೂ ಕೂಡ ಸಿಗ್ತಾ ಇದೆ. ಅದ್ರ ಜೊತೆಗೆ ನಾವು ನಮ್ಮ ಕಾಲೇಜು ಹಂತಗಳು ತೆಗೆದುಕೊಂಡಾಗ ಎಲ್ಲಾ ಕಾಲೇಜುಗಳಲ್ಲೂ ಕೂಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಉಪನ್ಯಾಸಕರು ಈಗ ಆಲ್ರೆಡಿ ಪ್ರಶ್ನೆ ಕೋಟಿಗಳನ್ನ ನಾವು ವಿದ್ಯಾರ್ಥಿಗಳೇ ಕೊಟ್ಟಿದ್ದೀವಿ. ಮಾಡೆಲ್ ಪ್ರಶ್ನೆ ಪತ್ರಿಕೆಗಳನ್ನು ಜೆರಾಕ್ಸ್ ಹಾಕ್ಸಿ ಮಕ್ಕಳಿಗೆಲ್ಲ ಕೊಟ್ಟಿದ್ದೀವಿ. ಹಾಗೆ ಉತ್ತರ ಪತ್ರಿಕೆಗಳು ಕೂಡ ಸಿಕ್ಕಿರುವಂತಹದ್ದು, ಅವನ್ನೆಲ್ಲ ತಯಾರಿ ನಡೆಸಿರುವಂತಹದ್ದು ಇದೆ. ಸೊ ಹಾಗಾಗಿ ಯಾರಿಗೆ ಇದು ಸಿಕ್ಕಿಲ್ಲ ಅನ್ನೋಂಥವ್ರು ಬೇಕಾದ್ರೆ ವೆಬ್ಸೈಟ್ಗೆ ಹೋಗಿ ಅದನ್ನ ಚೆಕ್ ಮಾಡ್ಕೋಬಹುದು. ನಮ್ಮ ವಿದ್ಯಾರ್ಥಿಗಳ ಹಂತದಲ್ಲಿ ತೆಗೆದುಕೊಂಡಾಗ ಈಗ ಆಲ್ರೆಡಿ ಎಲ್ಲಾ ಮಕ್ಕಳ ಹತ್ರ ಇದಿದೆ ಮೆಟೀರಿಯಲ್ಸ್, ಪ್ರಶ್ನೆ ಕೋಟಿನೂ ಇದೆ, ಬ್ಲೂ ಪ್ರಿಂಟ್ ಕೂಡ ಹಾಕ್ಸ್ಕೊಟ್ಟಿದೀವಿ. ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಕೂಡ ಅದು 3 ಮತ್ತೆ ಈಗ 2 ಏನೋ ಪ್ರಿಪರೇಟರಿ ಇದೆ, ಆ 2 ಕ್ವಶನ್ ಪೇಪರ್ ಕೂಡ ಮಕ್ಕಳ ಕೈಗೆ ಸಿಕ್ಕಿದೆ. ಅದನ್ನೇ ನಾವು ಅದ್ರ ಬೇಸಿನ ಮೇಲೆ ನಾವು ಎಷ್ಟು ಓದಿಸ್ತಾ ಇರುವಂತಹದ್ದು, ಮಾರ್ಗದರ್ಶನವನ್ನು ಕೂಡ ಕೊಡ್ತಾ ಇರುವಂತಹದ್ದು. ಸೊ ಹಾಗಾಗಿ ಪ್ರಶ್ನೆ ಕೋಟಿ ಬಹಳ ಮುಖ್ಯ ಆಗಿರುವಂತಹದ್ದು. ಡಿಪಾರ್ಟ್ಮೆಂಟ್ ಕೂಡ ಈಗ ಮುಂದೆ ಬರುವಂತಹದ್ದು ತೆಗೆದುಕೊಂಡಾಗ ಈಗ ಏನು ಮಾಡೆಲ್ ಕ್ವಶನ್ ಪೇಪರ್ 3 ಇದೆ, ಅದರಲ್ಲಿ ಆಕ್ಚುಲಿ 32% ಕ್ವಶನ್ಸ್ ರಿಪೀಟ್ ಆಗುವಂತ ಸಾಧ್ಯತೆಗಳು ಇರುವಂತದ್ದು. ಅದು ಡಿಪಾರ್ಟ್ಮೆಂಟ್ ಹೇಳಿರುವಂತದ್ದು ಆಗಿರೋದ್ರಿಂದ ಸೊ 32% ಈಗ ಏನ್ ಮಾಡೆಲ್ ಕ್ವಶನ್ ಪೇಪರ್ ಇದೆಯೋ ಅದರಲ್ಲಿ ಹೆಚ್ಚು ಕ್ವಶನ್ಸ್ ರಿಪೀಟ್ ಆಗುವಂತ ಸಾಧ್ಯತೆಗಳು ಉಂಟು. ಸೊ ಮಾಡೆಲ್ ಕ್ವಶನ್ ಪೇಪರ್ ಇರುವಂತದ್ದು ಮತ್ತೆ ಈಗ ನಾವು ಏನ್ 2 ಪ್ರಿಪರೇಟರಿ ಮಾಡಿದ್ಯೋ ಅದರಲ್ಲಿ ಕ್ವಶನ್ಸ್ ನ ಹೆಚ್ಚು ಮಕ್ಕಳು ವಿದ್ಯಾರ್ಥಿಗಳು ಅದಕ್ಕೆ ಅಪ್ಡೇಟ್ ಆಗೋದು ಹೋದ್ರೆ ಹೆಚ್ಚು ಅಂಕ ಬರೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಪ್ರಶ್ನೆ ಕೋಟಿ ಬಹಳ ಮುಖ್ಯ ಆಗಿರುವಂತದ್ದು. ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅದನ್ನ ಓದ್ಲೇಬೇಕು. ಒಂದು ಕರೆ ಇದೆ. ನಮಸ್ತೆ.
ನಮಸ್ತೆ ಮ್ಯಾಮ್. ತಮ್ಮ ಹೆಸರು? ನಮ್ ಬಾಂಧವ್ಯ ಅಂತ, ಆಲೂರು ಪದವಿ ಪೂರ್ವ ಕಾಲೇಜು. ನಮ್ 10 ಮಾರ್ಕ್ಸ್ ಕ್ವಶನ್ ಗೆ ಎಷ್ಟು ಬರೀಬೇಕು? ಫುಲ್ 10 ಮಾರ್ಕ್ಸ್ ಕೊಡ್ಬೇಕು ಅಂತ ಅಂದ್ರೆ ಹೇಳ್ತಾರೆ. 10 ಮಾರ್ಕ್ಸ್ಗೆ ಬರೀಬೇಕು ಅಂದ್ರೆ ಮಗು ನೀವು ಹೆಚ್ಚು ಮಾಹಿತಿಯನ್ನ ಕೊಡ್ಬೇಕಾಗತ್ತೆ, ಹೆಚ್ಚು ಸಮಗ್ರವಾಗಿ ಮಾಹಿತಿಯನ್ನು ಕೊಡ್ಬೇಕಾಗತ್ತೆ. ನನ್ನ ವಿದ್ಯಾರ್ಥಿಗಳು ಏನು ಹೇಳೋದಂದ್ರೆ 10 ಮಾರ್ಕ್ಸ್ ಪ್ರಶ್ನೆಗಳು ಬಂದಾಗ ಫಸ್ಟ್ 4 ಪ್ರಶ್ನೆಗಳು ಬರುತ್ತೆ. 4 ಅಧ್ಯಾಯದಿಂದ ಹೇಳಿದ್ದೀನಿ ಈಗ ಯಾವ್ಯಾವ ಚಾಪ್ಟರ್ ಬರುತ್ತೆ ಅಂತ. ಆ 4 ಪ್ರಶ್ನೆಗಳನ್ನ ಫಸ್ಟ್ ಸರಿಯಾಗಿ ಅರ್ಥೈಸ್ಕೋಬೇಕು. ಆ ಪ್ರಶ್ನೆಗಳಲ್ಲಿ ನನಗೆ ಯಾವ್ದು ತುಂಬಾ ಚೆನ್ನಾಗಿ ಗೊತ್ತಿದೆ, ನಾನು ತುಂಬಾ ಯಾವ್ದಕ್ಕೆ ಅಪ್ಡೇಟ್ ಆಗಿದ್ದೀನಿ, ಎಲ್ಲ ಅದ್ರಲ್ಲಿ ಬರುವಂತಹ ಪ್ರಶ್ನೆಗಳು ಎಲ್ಲಕ್ಕೂ ನಾನು ಉತ್ತರ ಬರೀತೀನಿ ಅನ್ನುವಂತಹ ಪ್ರಶ್ನೆನ ಫಸ್ಟ್ ಆಯ್ಕೆ ಮಾಡ್ಕೋಬೇಕು. ಅದ್ರಲ್ಲಿ ಅವರು ವಿನ್ ಆಗೋಗ್ಬಿಡ್ತಾರೆ 2 ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ. ನನ್ನ ಪ್ರಕಾರ ಹೇಳೋದಾದ್ರೆ ಈ 10 ಅಂಕ ಬರೆಯುವಂತಹ ಸಂದರ್ಭದಲ್ಲಿ ಅವರು ಪಾಯಿಂಟ್ ವೈಸ್ ಆಗಿರುವಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಬಹಳ ಈಸಿ ಆಗುತ್ತೆ ಬರೆಯೋದಿಕ್ಕೆ. ಯಾಕೆಂದ್ರೆ ಪಾಯಿಂಟ್ ವೈಸ್ ಆದಾಗ ಈಸಿ ಆಗಿರುತ್ತೆ, ಅದನ್ನ ಹೆಚ್ಚು ಬರೆಯೋದಕ್ಕೂ ಸಾಧ್ಯ ಆಗತ್ತೆ. ಈ ಥಿಯರಿ ಟೈಪ್ ಎಸ್ಸೆ ರೈಟಿಂಗ್ ತರ ಏನಾರ ಇದ್ರೆ ಆ ತರ ಪ್ರಶ್ನೆಗಳಿಗಿಂತ ಈ ಒಂದು ಏನು ಪಾಯಿಂಟ್ ವೈಸ್ ಇರುವಂತ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡ್ರೆ ಈಸಿ ಆಗಿರುತ್ತೆ. ಹಾಗೇನೆ ಯಾವುದೇ ಒಂದು 10 ಅಂಕದ ಪ್ರಶ್ನೆ ತೆಗೆದುಕೊಂಡಾಗ ಮೊದಲು ನೀವು ಅದಕ್ಕೆ ಸಂಬಂಧಪಟ್ಟಂತೆ ಪೀಠಿಕೆಯನ್ನ ಬರೀಬೇಕಾಗುತ್ತೆ, ಇಂಟ್ರೊಡಕ್ಷನ್ ಕೊಡ್ಬೇಕಾಗತ್ತೆ. ಈಗ ಉದಾಹರಣೆ ರಾಷ್ಟ್ರೀಯ ಭಾವೈಕ್ಯತೆ ಅಂತಾನೆ ತೆಗೆದುಕೊಳ್ತೀರಾ, ಅದರ ಒಂದು ಸವಾಲುಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಅಂಶಗಳಾಗಿರ್ಬೋದು ಬರೀರಿ ಅಂತ ಹೇಳಿದಾಗ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಫಸ್ಟ್ ಬರೀಬೇಕಾಗತ್ತೆ. ಅದಕ್ಕೆ ಒಂದು ವ್ಯಾಖ್ಯಾನ ಇದೆ, ಬೆಂಜಮಿನ್ ರವರ ಒಂದು ವ್ಯಾಖ್ಯಾನ. ಆ ಒಂದು ವ್ಯಾಖ್ಯಾನವನ್ನ ಬರೀಬೇಕಾಗುತ್ತೆ. ಬರೆದ ನಂತರ ಅದ್ರ ಸವಾಲುಗಳು ಯಾವ್ಯಾವುದು ಸವಾಲುಗಳನ್ನ ಬರ್ಕೊಬೇಕಾಗುತ್ತೆ, 1 by 1 ಬರ್ಕೊಂಡು ಅದಕ್ಕೆ ಅದರದೇ ಆದಂತಹ ಉತ್ತರಗಳು. ಈಗ ಉದಾಹರಣೆಗೆ ಸವಾಲುಗಳು ಅಂತ ಹೇಳಿದಾಗ ಪ್ರಾಂತೀಯವಾದ, ಭಾಷಾವಾದ, ಭಯೋತ್ಪಾದನೆ, ಉಗ್ರವಾದ ಈ ತರದ್ದೆಲ್ಲ ಇದೆ, ಹೌದಲ್ವಾ? ಸೊ ಅದರಲ್ಲಿ ಪ್ರಾಂತೀಯವಾದ ನಾವು ತೆಗೆದುಕೊಂಡಾಗ ಪ್ರಾಂತೀಯವಾದದಲ್ಲೂ ಮತ್ತೆ ಸಬ್ ಪಾಯಿಂಟ್ಸ್ ಗಳು ಬರ್ತಾ ಹೋಗುತ್ತೆ 4. ಆ ಸಬ್ ಪಾಯಿಂಟ್ಸ್ ಗಳನ್ನ ಬರೀಬೇಕಾಗತ್ತೆ. ಫಸ್ಟ್ ಪ್ರಾಂತೀಯವಾದ ಅಂತ ಬರೀತೀರಾ, ಆಮೇಲೆ ಅದರ ಒಂದು ಸವಾಲುಗಳ ಅದರ ಒಂದು ಪಾಯಿಂಟ್ಸ್ ಗಳನ್ನ ಬರೆದು ಅದನ್ನ ವಿವರಣೆ ಮಾಡ್ತೀರಾ. ಹಾಗೆ ಎಲ್ಲದನ್ನು ಕೂಡ ಭಾಷಾವಾದ ಅಂದ್ರೇನೋ, ಉಗ್ರವಾದ ಅಂದ್ರೇನೋ, ಉಗ್ರವಾದ ಸಂಘಟನೆಗಳು ಬರುತ್ತೆ ಮತ್ತೆ 4. ಆ ಉಗ್ರವಾದ ಸಂಘಟನೆಗಳನ್ನೆಲ್ಲ ಬರೀಬೇಕಾಗತ್ತೆ. ಒಂದೊಂದು ಪಾಯಿಂಟ್ಸ್ಗೂ ಮಿನಿಮಮ್ ಒಂದು 5 ಅಥವಾ 6 ಲೈನ್ ಅಲ್ಲಿ ಆನ್ಸರ್ ನೀವು ಬರೀಬೇಕಾಗತ್ತೆ. ಒಂದೊಂದು ಪಾಯಿಂಟ್ಸ್ ಇಟ್ಕೊಂಡು ತೆಗೆದುಕೊಂಡು 6 ಅಥವಾ 7 ಲೈನ್ಗಳಲ್ಲಿ ಉತ್ತರವನ್ನ ಬರೀಬೇಕಾಗತ್ತೆ. ಆ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಉಪಸಂಹಾರ ಕನ್ಕ್ಲೂಷನ್ ಅನ್ನ ಕೊಡ್ಬೇಕಾಗುತ್ತೆ. ಸೊ ಹಾಗಿದ್ದಾಗ ಮಾತ್ರ ಅದು ವೇಟೇಜ್ ಜಾಸ್ತಿ ಆಗುವಂತಹದ್ದು. 10 ಅಂಕಕ್ಕೆ ನಿಮ್ಗೆ 10 ಅಂಕ ಸಿಗೋದಕ್ಕೆ ಸಾಧ್ಯ ಆಗುವಂತದ್ದು. ಸೊ ಬರೀ ಪಾಯಿಂಟ್ಸ್ ಬರೆಯೋದು, ವಿವರಣೆ ಕೊಡದೇ ಇರುವಂತದ್ದು, ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ ಅನ್ನುವಂಥದ್ದು ಇಲ್ಲ. ಸೊ ನಾವು 10 ಅಂಕ ಕೊಡ್ಬೇಕು ಅಂತಂದ್ರೆ ಸುಮ್ಮನೆ ಕೊಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ವಿವರಣೆ ನೋಡ್ತೀವಿ. ಆ ವಿವರಣೆಯಲ್ಲಿ ನೀವು ಏನ್ ಇಂಪಾರ್ಟೆಂಟ್ ವರ್ಡ್ಗಳು ಇರ್ತಾರೆ ಅದನ್ನ ಹೈಲೈಟ್ ಮಾಡಿ ಬರೆಯುವಂತಹದ್ದು, ಅಂಡರ್ಲೈನ್ ಮಾಡುವಂತದ್ದಾಗಿರಬಹುದು, ಸಿಂಗಲ್ ಯುನಿಟೆಡ್ ಡಬಲ್ ಯುನಿಟ್ ಕಮ ಹಾಕಿ ಬರೆಯುವಂತದ್ದಾಗಿರಬಹುದು. ಆ ರೀತಿ ಎಲ್ಲ ಬರೆದಾಗ ನಿಮಗೆ ಹೆಚ್ಚು ಅಂಕ ಸಿಗುತ್ತೆ. ಈ ರೀತಿ ಬರೀಬೇಕಾಗುತ್ತೆ. 10 ಅಂಕದ ಪ್ರಶ್ನೆಗಳು ಮೊದಲೇ ಹೇಳೋ ಹಾಗೆ ಆಯ್ಕೆ ಮಾಡ್ಕೋಬೇಕು. ಯಾವ ಪ್ರಶ್ನೆ ನನಗೆ ಚೆನ್ನಾಗಿ ಗೊತ್ತಾಗಿದೆ, ಯಾವುದನ್ನ ಚೆನ್ನಾಗಿ ಬರಿಬಹುದು ಅನ್ನುವಂತಹ ಪ್ರಶ್ನೆ ಆಯ್ಕೆ ಮಾಡ್ಕೊಂಡ್ರೆ ನೀವು 10 ಅಂಕಕ್ಕೆ ಆರಾಮಾಗಿ 10 ಅಂಕವನ್ನ ತೆಗೆದುಕೋಬಹುದು. ಅರ್ಥ ಆಯ್ತಾ? ಮತ್ತೇನಾದ್ರು ಪ್ರಶ್ನೆ ಇದೆಯಾ? ಇಲ್ಲ. ಆಯ್ತಮ್ಮ, ಥ್ಯಾಂಕ್ ಯು ಮೇಡಮ್. ಈಗ ಬಹಳಷ್ಟು ಜನ ಮಕ್ಕಳು ನಮಗೆ ಕರೆ ಮಾಡಿ 10 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರಬಹುದು ಅಂತ ಕೇಳ್ತಾರೆ. ಅದನ್ನ ಹೇಳೋದು ಸ್ವಲ್ಪ ಕಷ್ಟ. ಇನ್ನು ನೀವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ ಬರೀ 4 ಅಥವಾ 3 ಅಧ್ಯಾಯದಲ್ಲಿ 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳಿದ್ರಿ. ಆ ಎಲ್ಲ ಪ್ರಶ್ನೆಗಳನ್ನು ಹೇಳ್ಬೋದಾ ಮಕ್ಕಳಿಗೆ? 1ನೇ ಚಾಪ್ಟರ್ ನಾವು ತೆಗೆದುಕೊಂಡಾಗ 10 ಅಂಕದ ಪ್ರಶ್ನೆಗಳಿಗೆ ಮಕ್ಕಳ 7 ಪ್ರಶ್ನೆಗಳಿದೆ. ಅದರಲ್ಲಿ ಒಂದು ಜನಸಂಖ್ಯಾ ಶಾಸ್ತ್ರ ಎಂದರೇನು, ಒಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ. ನಮಸ್ಕಾರ ಮೇಡಮ್, ಅರ್ಚಿವರೆ ಬಾಯ್ಸ್ ಕಾಲೇಜಿಂದ. ಕಾಲೇಜು. ಅದೇ ಮೇಡಮ್ 5 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಬೇಕಿತ್ತು ಸ್ವಲ್ಪ. ಇಂಪಾರ್ಟೆಂಟ್ ಪ್ರಶ್ನೆಗಳು ಯಾವ್ಯಾವ ಬರ್ತವೆ ಅಂತ 5 ಅಂಕದ ಬಂದಾಗ ಸರ್, ಮೊದಲನೇ ಚಾಪ್ಟರ್ ಅಲ್ಲಿ 5 ಅಂಕಕ್ಕಿದೆ ಪ್ರಶ್ನೆ. 5 ಅಂಕಕ್ಕೆ ಸಂಬಂಧಪಟ್ಟಂತೆ ಸರ್ ಮೊದಲನೇ ಚಾಪ್ಟರ್ ಅಲ್ಲಿ 5 ಅಂಕಕ್ಕಿದೆ. ಆ ಚಾಪ್ಟರ್ ಅಲ್ಲಿ ನಾವು ನಿರೀಕ್ಷೆ ಮಾಡುವಂತಹ ಪ್ರಶ್ನೆಗಳು ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಬರ್ತಾನೆ ಇದೆ ಪ್ರತಿ ವರ್ಷನೂ ಕೂಡ. ಡಾಕ್ಟರ್ BS ಗುಹರ್ ಅವರ ಒಂದು ಜನಾಂಗೀಯ ಸಮೂಹಗಳು, ಅದನ್ನ 5 ಅಂಕಕ್ಕೆ ಸಾಮಾನ್ಯವಾಗಿ ಕೇಳ್ತಾರೆ ಸರ್, ಅದೊಂದು ಇರಬಹುದು. ಆ ನಂತರ ಮುಖ್ಯವಾಗಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಸಂಪೂರ್ಣಾನಂದ ಅವರ ಸಮಿತಿಯ ಒಂದು ಸಲಹೆಗಳಿದೆ, ಅದೊಂದನ್ನ ನಾವು ನಿರೀಕ್ಷೆ ಮಾಡಬಹುದು ಮೊದಲನೇ ಅಧ್ಯಾಯದಲ್ಲಿ. ಅಂದ್ರೆ ಇದೇ ಬರುತ್ತೆ ಅಂತ ಹೇಳಲ್ಲ, ಬರಬಹುದು ಅನ್ನುವಂತ ನಿರೀಕ್ಷೆ ನಾವು ಇಟ್ಕೋಬಹುದು. ಆ ನಂತರ ಬಂದಾಗ ಭಾರತದ ಏಕತೆಯ ಅಂಶಗಳು, ರಾಷ್ಟ್ರೀಯ ಜನಸಂಖ್ಯಾ ನೀತಿ, ಧಾರ್ಮಿಕ ವೈವಿಧ್ಯತೆ, ಈ ರೀತಿ ಪ್ರಶ್ನೆಗಳನ್ನ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ನಾವು ನಿರೀಕ್ಷೆ ಮಾಡಬಹುದು ಸರ್ ಈ ಬಾರಿ. ಮೇಡಮ್ ಅಂದ್ರೆ 5 ಮಾರ್ಕ್ಸ್ಗೆ ಎಷ್ಟು ಪುಟ ಬರೀಬೇಕು? 1 ಪುಟ ಬರೆದ್ರೆ ಸಾಕ, ಇಲ್ಲಾಂದ್ರೆ 2 ಪುಟ ಬರೀಬೇಕಾ? ಸರ್ ಅದು ಪುಟಗಳು ಅನ್ನೋದಕ್ಕಿಂತ ನೀವು ಮುಖ್ಯವಾಗಿ 5 ಅಂಕದ ಪ್ರಶ್ನೆ ತೆಗೆದುಕೊಂಡಾಗ್ಲೂ ಕೂಡ
ಈಗ ಉದಾಹರಣೆಗೆ ನಾವು BS ಗುಹರ್ ಅವರ ಜನಾಂಗೀಯ ಸಮೂಹಗಳನ್ನ ಕೇಳಿದ್ವಿ. ಸೊ ಗುಹಾರ್ ಅವರು ಮುಖ್ಯವಾಗಿ ಜನಾಂಗೀಯ ಸಮೂಹಗಳನ್ನ ಎಷ್ಟು ಪ್ರಕಾರಗಳಾಗಿ ವರ್ಗೀಕರಣವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಆ ನಂತರ ಅವುಗಳನ್ನ ನಾವು ತೆಗೆದುಕೊಂಡು 1 by 1 ಬರಿತಾ ಹೋದಾಗ 6 ಪಾಯಿಂಟ್ಸ್ ಬರುತ್ತೆ. 6 ಪಾಯಿಂಟ್ಸ್ಗೆ ನೀವು 2-3 ಲೈನ್ ಅಲ್ಲಿ ಉತ್ತರ ಕೊಟ್ರೆ ಸಾಕು ಸರ್. ಪಾಯಿಂಟ್ಸ್ ಮೇನ್, ಅದ್ರ ಜೊತೆಗೆ 2-3 ಲೈನ್ ಅಲ್ಲಿ ಉತ್ತರ, ಅಲ್ಲಿಗೆ ಒಂದು ಪುಟ ಅಥವಾ ಹೆಚ್ಚಿದಾಗಿ 1.5 ಪುಟ ಸಾಕು ಸರ್. ಅಷ್ಟು ಬರೆದ್ರೆ ಸಾಕಾಗುತ್ತೆ. ಅದು 5 ಅಂಕಕ್ಕೆ ಅನುಕೂಲ ಆಗುವಂತದ್ದು. ಇದು ಮೊದಲನೇ ಚಾಪ್ಟರ್ ಅಷ್ಟೇ ಹೇಳಿರುವಂತದ್ದು 5 ಅಂಕಕ್ಕೆ. ನಮ್ಗಿನ್ನೂ ಅನೇಕ 2ನೇ ಚಾಪ್ಟರ್ ಅಲ್ಲಿ ಒಂದು 5 ಅಂಕದ್ದು ಪ್ರಶ್ನೆ ಇದೆ. ಮತ್ತೆ 5 ಅಂಕಕ್ಕೆ 2 ಪಾಠ 2ನೇ ಚಾಪ್ಟರ್ ಅಲ್ಲಿ 5 ಅಂಕಕ್ಕೆ ಪ್ರಶ್ನೆ ಇಲ್ಲ. ಬಟ್ 3ನೇ ಚಾಪ್ಟರ್ಗೆ ಮತ್ತೆ 4ನೇ ಚಾಪ್ಟರ್ ಅಲ್ಲಿ 5 ಅಂಕದ ಪ್ರಶ್ನೆಗಳು 2 ಇದೆ ಸರ್. ಅದೊಂದು. ಮತ್ತೆ 5ನೇ ಚಾಪ್ಟರ್ ಅಲ್ಲಿ 1 5 ಅಂಕಕ್ಕಿದೆ. ಮತ್ತೆ 6ನೇ ಚಾಪ್ಟರ್ ಅಲ್ಲಿ 2 5 ಅಂಕಕ್ಕಿದೆ. ಮತ್ತೆ 5ನೇ ಲಾಸ್ಟ್ನೇ ಚಾಪ್ಟರ್ ಅಲ್ಲಿ 8ನೇ ಚಾಪ್ಟರ್ ಅಲ್ಲಿ 1 5 ಅಂಕಕ್ಕಿದೆ. ಅದರಲ್ಲಿ ಸರ್ ನೀವು ಒಳಗೊಳ್ಳುವಿಕೆ ತಂತ್ರಗಳು, ಭಾರತದಲ್ಲಿ ಕುಟುಂಬ, ಮಾರುಕಟ್ಟೆ ಮತ್ತು ಸಂವಹನ ವ್ಯವಸ್ಥೆಗಳಲ್ಲಿರುವಂತಹ ಪ್ರಶ್ನೆಗಳಿಗೆ ಹೆಚ್ಚು ಒತ್ತನ್ನ ಕೊಡಬೇಕಾಗುತ್ತೆ. ಯಾಕೆಂದ್ರೆ 2-5 ಅಂಕದ ಪ್ರಶ್ನೆಗಳಿರೋದ್ರಿಂದ ನೀವು ಅಲ್ಲಿ ಹೆಚ್ಚು ಕೊಡಬಹುದು. ಮತ್ತೆ ಭಾರತದಲ್ಲಿ ಕುಟುಂಬ ಇರುವಂತಹದಲ್ಲಿ 5 ಅಂಕದ್ದು ತುಂಬಾ ಸರಳವಾಗಿರುವಂತದ್ದು. ವಿದ್ಯಾರ್ಥಿಗಳಿಗೆ ಪಾಸ್ ಆಗೋದಿಕ್ಕೆ ಅದು ತುಂಬಾ ಅನುಕೂಲ ಆಗುತ್ತೆ ಸರ್. ಈಗ ಭಾರತದಲ್ಲಿ ಕುಟುಂಬ, ಅದರ ಲಕ್ಷಣಗಳೇನು, ಅನುಕೂಲಗಳೇನು, ಅನನುಕೂಲಗಳೇನು, ಅದರ ಬದಲಾವಣೆಗೆ ಕಾರಣವಾದ ಅಂಶಗಳೇನು ಅನ್ನುವಂತಹದ್ದು ಬಹಳ ಸರಳವಾಗಿರುವಂತಹದ್ದು. ಇನ್ನ ಮತ್ತೆ ನಿಮ್ಗೆ 5 ಅಂಕಕ್ಕೆ ಇನ್ನು ನಾವು ಹೇಳೋದಾದ್ರೆ, ಈಗ ಉದಾಹರಣೆಗೆ ನರಸಿಂಗನವರ ಕುಟುಂಬ ಆಗಿರಬಹುದು, ಅದು ಟಿಪ್ಪಣಿ ಕೇಳುವಂತಹದ್ದು. ಅದು ಕೂಡ 5 ಅಂಕದಲ್ಲಿ ಸಾಮಾನ್ಯವಾಗಿ ಕೇಳ್ತಾರೆ. ಇನ್ನು ಪುಷ್ಕರ್ ವಾರ್ಷಿಕ ಜಾತ್ರೆಯನ್ನ 5 ಅಂಕಕ್ಕೆ ಸಾಮಾನ್ಯವಾಗಿ ಕೇಳುವಂತದ್ದಿರಬಹುದು. ಬಾರ್ಬಿ ಬೊಂಬೆ ಬಗ್ಗೆ 5 ಅಂಕಕ್ಕೆ ಟಿಪ್ಪಣಿ ಕೇಳುವಂತದ್ದಿರಬಹುದು. ಸೊ ಇಂತಹ ಪ್ರಶ್ನೆಗಳನ್ನ ಓದಿಸಿದಾಗ ಅವುಗಳು 5 ಅಂಕಕ್ಕೆ ಹೆಚ್ಚು ಬರುವಂತಹ ಸಾಧ್ಯತೆಗಳು ಉಂಟು ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಂದು ಕರೆ ಇದೆ. ನಮಸ್ಕಾರ. ತಮ್ಮ ಹೆಸರು ಹೇಳಿ. ರೋಹಿತ್ ಅಂತ, ಅರ್ಸಿಕೆರೆ ಬಾಯ್ಸ್ ಜೂನಿಯರ್ ಕಾಲೇಜಿಂದ. ಪ್ರಶ್ನೆ ಕೇಳಿ ರೋಹಿತ್ ಅವ್ರೆ. ಅದೇ ಈಗ 5 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಾರಲ್ಲ, ಒಂದೊಂದು ಕ್ವಶನ್ಸ್ ಓನಾಗಿ ಬರೆಯುವಂತ ಕ್ವಶನ್ಸ್ ನ ಪಾಯಿಂಟ್ಸ್ ಇರ್ತಾವಲ್ಲ, ಪಾಯಿಂಟ್ಸ್ ಬದಲು ಓನಾಗಿ ಬರಿಬೋದಾ ಅಂತ. ಓನಾಗಿ ಏನ್ ಬರೀಬಹುದು ಸರ್? ಪಾಯಿಂಟ್ಸ್ ಯಾವ ಪ್ರಶ್ನೆಗೆ ಹೇಳಿ ನೋಡ. ಓನಾಗಿ ಏನ್ ಬರೀತೀರಾ? ಈಗ ಭಾರತದ ಜನಸಂಖ್ಯೆಯನ್ನು ಇದ್ ಮಾಡಿ ಪ್ರಸ್ತಾಪಿಸಿ ಅಂತ ಕೇಳ್ತಾರೆ ಅನ್ಕಲ್ರಿ. ಭಾರತದ ಜನಸಂಖ್ಯೆಯನ್ನು ಜನಸಂಖ್ಯೆ ಶಾಸ್ತ್ರೀಯನ್ನು ಲಕ್ಷಣ ಅವು ಕೇಳ್ತಾರೆ. ಅವಾಗ ನಾವು ಭಾರತದ ಜನಸಂಖ್ಯೆ, ವಯೋಮಿತಿ ಅದ್ರ ಬದಲು ಅದು ಓನಾಗಿ ಬರಿಬೋದಾ ಅಂತ. ಓನಾಗಿ ಏನ್ ಬರಿತೀರಾ ಆ ಪ್ರಶ್ನೆಗೆ? ಅದೇ ಈಗ ಭಾರತದ ಜನಸಂಖ್ಯಾ ಸ್ಫೋಟ, ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಿರೋದ್ರಿಂದ ಅಂತ ಓನಾಗಿ ಬರಿಬೋದು. ಅದು ಇಂಥ ಪಾಯಿಂಟ್ಸ್. ಈಗ ಹೇಳ್ತಾರೆ, ನೀವು ಆ ಪ್ರಶ್ನೆಗೆ ಓನಾಗಿ ಬರೆಯೋದು ಸ್ವಲ್ಪ ಕಷ್ಟ ಆಗತ್ತೆ. ಯಾಕೆ ಅಂತ ಹೇಳಿದಾಗ ಅಲ್ಲಿ ನಿರ್ದಿಷ್ಟವಾದಂತಹ ಉತ್ತರ ಬೇಕಾಗತ್ತೆ. ಬಟ್ ಕೆಲವೊಂದು ನೀವು ಅದೇ ಸ್ಫೋಟ ಆಗ್ತಿರುವಂತಹದ್ದು ಅಂತಹ ವಿಷಯಗಳಿಗೆ ನೀವು ಅದನ್ನ ಬೇಕಾದ್ರೆ 1-2 ಲೈನ್ 3 ಗಳು ಸೇರಿಸ್ಕೋಬಹುದು. ಆದ್ರೆ ನಾವು ಜನಸಂಖ್ಯೆ ಚಿತ್ರಣದ ಪ್ರಮುಖ ಲಕ್ಷಣಗಳು ನೋಡಿದಾಗ ಆ ಲಕ್ಷಣಗಳು ಹೇಗಿದೆ? ಭಾರತೀಯ ಜನಸಂಖ್ಯೆಯ ಗಾತ್ರ ಮತ್ತು ಬೆಳವಣಿಗೆ, ಭಾರತೀಯ ಜನಸಂಖ್ಯೆಯ ವಯೋರಚನೆ, ಭಾರತದಲ್ಲಿ ಇಳಿಮುಖವಾಗುತ್ತಿರುವಂತಹ ಲಿಂಗಾನುಪಾತ, ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ, ಭಾರತದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತೆಯ ಪ್ರಮಾಣ, ಹೆಚ್ಚುತ್ತಿರುವ ಗ್ರಾಮೀಣ ನಗರ ವ್ಯತ್ಯಾಸಗಳಂತೆ ಈ ತರ ಪಾಯಿಂಟ್ಸ್ಗಳಿದೆ. ಈ ತರ ಪಾಯಿಂಟ್ಸ್ಗಳಿದ್ದಾಗ ನೀವು ಗಾತ್ರ ಮತ್ತು ಬೆಳವಣಿಗೆ ಅಂತ ಹೇಳಿದಾಗ ಅದಕ್ಕೆ ಕ್ರಮಬದ್ಧವಾಗಿ ನಾವು ಅಂಕಿ ಸಂಖ್ಯೆಗಳನ್ನ ಕೊಡ್ಬೇಕಾಗತ್ತೆ. ಈಗ ಭಾರತ ವಿಶ್ವದಲ್ಲಿ 2ನೇ ಸ್ಥಾನವನ್ನ ಒಳಗೊಂಡಿರುವಂತಹದ್ದು. ಹಾಗೇನೆ ಭಾರತೀಯ ಜನಸಂಖ್ಯೆ ವಯೋರಚನೆ ತೆಗೆದುಕೊಂಡಾಗ ಹೇಗಿದೆ, ನಮ್ಮ ಭಾರತ ಜನಸಂಖ್ಯೆ ವಯೋರಚನೆ ಹೇಗಿದೆ, ಇಳಿಮುಖವಾಗುತ್ತಂತ ಲಿಂಗಾನುಪಾತ, ಯಾಕೆ ಲಿಂಗಾನುಪಾತ ಇಳಿಕೆ ಆಗ್ತಾ ಇದೆ, ಅದಕ್ಕೆ ಕ್ರಮಬದ್ಧವಾದಂತಹ ಉತ್ತರ ನಾವು ಕೊಡ್ಬೇಕಾಗತ್ತೆ. ಹಾಗೇನೆ ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣಕ್ಕೆ ಅಂಕಿ ಅಂಶಗಳನ್ನ ಕೊಡ್ಬೇಕಾಗತ್ತೆ. ಹಾಗೇನೆ ಹೆಚ್ಚುತ್ತಿರುವ ಸಾಕ್ಷರತೆ ಪ್ರಮಾಣ ಹೇಗಿದೆ, 2011 ಜನಗಣತಿ ಪ್ರಕಾರ ಹೇಗಿದೆ, ಭಾರತ ಹೇಗಿದೆ, ಕರ್ನಾಟಕದಲ್ಲಿ ಹೇಗಿದೆ, ಹೆಚ್ಚುತ್ತಿರುವ ಗ್ರಾಮೀಣ ನಗರ ವ್ಯತ್ಯಾಸಗಳು ಅಂತ ಹೇಳಿದಾಗ ಅವಕ್ಕೆ ಕೆಲವು ನಾವು ಕರೆಕ್ಟ್ ಆದ ಉತ್ತರವನ್ನ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ನಾವು ನಮ್ಗೆ ಸ್ವಂತ ಒಂದು ಅಭಿಪ್ರಾಯಗಳ ಮೂಲಕ ಮಾಹಿತಿನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ದಾಖಲೆ ರೀತಿಯಲ್ಲಿ ಉತ್ತರವನ್ನ ಕೊಡ್ಬೇಕಾಗಿರೋದ್ರಿಂದ ಓನಾಗಿ ಬರೆಯೋದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಇದು 5 ಅಂಕಕ್ಕೂ ಇದೆ, ಮತ್ತೆ ನಿಮಗೆ 10 ಅಂಕದ ಪ್ರಶ್ನೆ ಬರೋದ್ರಿಂದ ಅದಕ್ಕೆ ಅದರದೇ ಆದಂತಹ ಉತ್ತರವನ್ನ ಬರೆದಾಗ ಮಾತ್ರ ನಿಮಗೆ ಅದಕ್ಕೆ ಫುಲ್ ಅಂಕ ಸಿಗುವಂತದ್ದು ಸರ್. ಆ ಕ್ವಶನ್ ಬಂದ್ರೆ ಅದರ ಬರೀಬಹುದು. ಅವಿಭಕ್ತ ಕುಟುಂಬದ ಲಕ್ಷಣಗಳು ಮತ್ತೆ ಅನಾನುಕೂಲಗಳು
ಅವಕ್ಕೆ ಓನಾಗ್ ಬರಿಬೋದಲ್ಲ, ಸದಸ್ಯರ ಸಂಖ್ಯೆ. ಅದು ಬುಕ್ಸ್ ಅಲ್ಲೇ ಇದೆ ಸರ್, ಬುಕ್ಸ್ ಅಲ್ಲೇ ಇದೆ ಅನುಕೂಲ. ನಾನು ಸದಸ್ಯರ ಸಂರಕ್ಷಣೆ, ಮನರಂಜನೆ ನೀಡುತ್ತೆ, ವ್ಯಕ್ತಿತ್ವ ವಿಕಾಸನವನ್ನ ಕೊಡುತ್ತೆ, ಆರ್ಥಿಕವಾಗಿ ಅನುಕೂಲವನ್ನ ಕೊಡುತ್ತೆ, ನೀವು ಅದನ್ನೇ ಬರೆಯುವಂತದ್ದು. ಸೊ ಅದು ಬುಕ್ಸ್ ಅಲ್ಲೂ ಕೂಡ ಇರುವಂತದ್ದು. ಅದೇ ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ ಅನುಕೂಲ ಅನನುಕೂಲಗಳು ಸಿಕ್ಕತ್ತೆ ಸರ್. ಕೆಲವೊಂದು ಪ್ರಶ್ನೆಗಳಿಗೆ ಪಾಯಿಂಟ್ಸ್ ಮಾಡಿ ಬರೀಬೇಕು, ಇನ್ನೊಂದು ಕೆಲವೊಂದು ಪ್ರಶ್ನೆ ಹೌದು ಹೌದು. ಈಗ ನೋಡಿ, ಈಗ 5 ಅಂಕಕ್ಕೆ ಅವಿಭಕ್ತ ಕುಟುಂಬದ ಅನುಕೂಲಗಳನ್ನ ನಾವು ಹೇಳೋದ್ರಿಂದ ಇದು ಪಾಯಿಂಟ್ ವೈಸ್ ಇದೆ ನಿಮಗೆ. ಅದೇ ನಿಮ್ಗೆ ಪುಷ್ಕರ್ ವಾರ್ಷಿಕ ಜಾತ್ರೆ, ಬಾರ್ಬಿ ಬೊಂಬೆ ಇವೆಲ್ಲ ಕೇಳಿದಾಗ ಅದು ಥಿಯರಿ ತರನೇ ಇರುವಂತಹದ್ದು. ಬಟ್ ನೀವು ಅದನ್ನು ಕೂಡ ನೀವು ಪಾಯಿಂಟ್ ವೈಸ್ ಮಾಡ್ಕೊಂಡು ಬರೀಬಹುದು. ಈಗ ಉದಾಹರಣೆಗೆ ಬಾರ್ಬಿ ಬೊಂಬೆ, ಅದು ಸೃಷ್ಟಿಕರ್ತ ಯಾರು, ಅದು ಎಲ್ಲಿಂದ ಬಂತು, ಅದ್ರ ಕಾನ್ಸೆಪ್ಟ್ ಏನು, ಆ ಪರಿಕಲ್ಪನೆ ಪರಿಚಯಿಸಿದವರು ಯಾರು, ಯಾವ್ಯಾವ ದೇಶಗಳಿಗೆ ಅದು ರವಾನೆ ಆಗತ್ತೆ, ಅಂತಹವನ್ನು ಕೂಡ ನೀವು ಪಾಯಿಂಟ್ ವೈಸ್ ಆಗಿ ಬರೀಬಹುದು. ಅದು ವಿದ್ಯಾರ್ಥಿಗಳಿಗೆ ಒಂದು ಸಂಬಂಧಪಟ್ಟಂತದ್ದು. ಅದು ಥಿಯರಿ ತರ ಬರೆದ್ರು ಆಗತ್ತೆ, ಬೇಕಾದ್ರೆ ನೀವು ಪಾಯಿಂಟ್ ವೈಸ್ ಬರೆದ್ರು ಆಗತ್ತೆ. ನೀವು ಥಿಯರಿ ತರ ಬರೆದಾಗ ಅದನ್ನ ಹೈಲೈಟ್ ಮಾಡ್ಬೇಕಾಗತ್ತೆ, ಮೇನ್ ವರ್ಡ್ಸ್. ಈಗ ಉದಾಹರಣೆಗೆ ಪುಷ್ಕರ್ ವಾರ್ಷಿಕ ಜಾತ್ರೆ ಎಲ್ಲಿ ನಡೆಯುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ರಾಜಸ್ಥಾನ ಅನ್ನುವಂತ ಒಂದು ಸ್ಥಳ, ಆ ಸ್ಥಳವನ್ನ ನಾವು ಹೈಲೈಟ್ ಮಾಡ್ಬೇಕಾಗತ್ತೆ. ವಿಶೇಷವಾಗಿ ಅಲ್ಲಿ ಏನ್ ನಡೆಯುತ್ತೆ, ಒಂಟೆಗಳ ಜಾತ್ರೆ ನಡೆಯುತ್ತೆ, ಅಂತಹದನ್ನ ಹೈಲೈಟ್ ಮಾಡಿ ಬರೀಬೇಕಾಗತ್ತೆ. ಅಥವಾ ಪಾಯಿಂಟ್ ವೈಸ್ ಬರೆದ್ರು ನಿಮ್ಗೆ ಇನ್ನೂ ಅನುಕೂಲ, ಹೆಚ್ಚು ಮಾಹಿತಿಗಳನ್ನ ಪಟ್ಪಟ್ಟಂತ ವ್ಯಾಲ್ಯೂಸ್ಟರ್ಗೆ ಅದು ಅನುಕೂಲ ಆಗುವಂತದ್ದು. ನಿಮೀಗ ಒಂದ್ ಚಾಪ್ಟರ್ ವೈಸ್ ಅಲ್ಲಿ 90 ಕ್ವಶನ್, 80 ಕ್ವಶನ್, 100 ಕ್ವಶನ್ ಇದಾವಲ್ಲ, 1 ಮಾರ್ಕ್ಸ್ 2 ಮಾರ್ಕ್ಸ್, ನಾವು ಹೌದು ಅವನ್ನ ಸ್ವಲ್ಪ ಈಸಿಯಾಗಿ ತಿಳ್ಕೊಳೋದು ಹೇಗೆ, ನೆನಪಿನಲ್ಲಿ ಇಟ್ಕೊಳೋದು ಹೇಗೆ? ಅದನ್ನು ಹೆಚ್ಚು ಓದ್ಲೇಬೇಕಾಗತ್ತೆ ಸರ್, ಹೆಚ್ಚು ಓದಿನೇ ನಾವು ತಿಳ್ಕೊಬೇಕಾಗತ್ತೆ. ಹೆಚ್ಚು ಅಂತ ಹೇಳಿದಾಗ ಮತ್ತೆ ರಿಪೀಟೆಡ್ ಕ್ವಶನ್ಸ್ ಗಳು ಬರ್ತಾ ಇರುತ್ತೆ. ಈಗ ನಾವು ಬ್ಲೂ ಪ್ರಿಂಟ್ ನೋಡಿದೀವಿ, 3 ಬ್ಲೂ ಪ್ರಿಂಟ್ ನೋಡಿದೀವಿ, ಮತ್ತೆ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳು ನೋಡಿದೀವಿ. ಯಾವ ರೀತಿ ಪ್ರಶ್ನೆಗಳು ಬರ್ತಾ ಇದೆ ಅದರ ಆಧಾರದ ಮೇಲೆ ನಾವು ಓದ್ಕೊಳ್ತಾ ಹೋದಾಗ ನಮಗೆ ಆನ್ಯುವಲ್ ಎಕ್ಸಾಮ್ ಅಲ್ಲೂ ಅದೇ ಬೇಸಿಸ್ ಅಲ್ಲೇ ಬರುವಂತಹದ್ದು. ಸೊ ಹಾಗಾಗಿ ನೀವು ಹೆಚ್ಚು ಓದ್ಕೋಬೇಕಾಗತ್ತೆ, ಮತ್ತೆ ಸ್ವಲ್ಪ ಕೆಲವನ್ನ ಟ್ರಿಕ್ಕಿಯಾಗಿ ಕೂಡ ತಿಳ್ಕೊಬೇಕಾಗಿರುತ್ತೆ. ಸೊ ಹಾಗಾಗಿ ಆ ತರನೇ ಓದ್ಬೇಕು ಸರ್. ಈಗ 80 ಇರ್ಲಿ ಅಂತ ಹೇಳಿದ್ರಲ್ಲ, ಏನ್ ಟ್ರಿಕ್? ಇದೇ ಕ್ವಶನ್ಸ್ ಬರುತ್ತೆ, ರಿಪೀಟ್ ಆಗ್ಬಹುದು ಅನ್ನುವಂಥದ್ದು ಅಷ್ಟೇ. ಇನ್ನೇನ್ ಟ್ರಿಕ್ ಅಂದ್ರೆ ಏನು ಅಲ್ಲ, ರಿಪೀಟ್ ಆಗುವಂತಹದ್ದು. 4 ಕ್ವಶನ್ ಪೇಪರ್ 3 ಮತ್ತೆ ಪ್ರಿಪರೇಟರಿ 1 to 5 ಕ್ವಶನ್ ಪೇಪರ್ ಅಲ್ಲಿ 5 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ ಬಂದಿದಾವಲ್ಲ, ಅದರಲ್ಲಿ ಆನ್ಯುವಲ್ ಎಕ್ಸಾಮ್ ಗೆ ಎಷ್ಟು ರಿಪೀಟ್ ಆಗ್ಬಹುದು? ಅದೇ ಸರಿ ಏನ್ ಹೇಳಿದ್ದಾರೆ, 32% ನಿಮ್ಗೆ ಮಾಡೆಲ್ ಕ್ವಶನ್ ಪೇಪರ್ ಇಂದ ರಿಪೀಟ್ ಆಗುವಂತ ಸಾಧ್ಯತೆಗಳಿದೆ ಅಂತ ಹೇಳಿದ್ದಾರೆ. ಸೊ 32% ಅಂತಾನೆ ಹೇಳಿರುವಂತದ್ದು. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಬರಬಹುದು ಸರ್ ಪ್ರಶ್ನೆಗಳು, ಅದರಿಂದ ರಿಪೀಟ್ ಆಗುವಂತದ್ದು. ಇನ್ನೂ ಪ್ರಶ್ನೆ ಇದೆಯಾ? ಏನಿಲ್ವಾ? ಥ್ಯಾಂಕ್ ಯು, ಚೆನ್ನಾಗಿ ಓದಿ ಮೇಡಮ್. ಈಗ 5 ಅಂಕದ ಪ್ರಶ್ನೆಗಳು ಮತ್ತು 10 ಅಂಕದ ಪ್ರಶ್ನೆಗಳನ್ನ ನೋಡ್ಬಹುದು ಅಂತ ಅನ್ಸುತ್ತೆ ಮೇಡಮ್. ಈಗ ಒಂದ್ಸರಿ ನಾವು ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳೋಣ, ಪ್ಯಾಟರ್ನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಈಗ ಅಲ್ಲಿ ಬ್ಲೂ ಪ್ರಿಂಟ್ ನೋಡಿದ್ವಿ, ಬ್ಲೂ ಪ್ರಿಂಟ್ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆ ರೆಡಿ ಆಗುವಂತಹದ್ದು. ಸೊ ನಮ್ಮಲ್ಲಿ 4 ಪಾರ್ಟ್ ಇದೆ. ಭಾಗ ಎ, ಬಿ, ಸಿ, ಡಿ ಅನ್ನುವಂತಹದ್ದು. ಅದರಲ್ಲಿ ಭಾಗ ಎ ನಲ್ಲಿ 20 ಅಂಕಕ್ಕೆ 1 ಅಂಕದ ಪ್ರಶ್ನೆಗಳು ಬರುತ್ತೆ. ಅದನ್ನ ಮತ್ತೆ ನಾವು 4 ಭಾಗವಾಗಿ ಹಂಚ್ಕೊಂಡಿದೀವಿ. ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಾಗಿರಬಹುದು, ಹಾಗೇನೆ ಡ್ಯಾಶಸ್ ಆಗಿರಬಹುದು, ಫಿಲ್ ಇನ್ ದ ಬ್ಲಾಂಕ್ಸ್ ಅಥವಾ ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಆಗಿರಬಹುದು, ಮತ್ತೆ 1 ವರ್ಡ್ ಆನ್ಸರ್ ಇದೆ. ನೋಡೋಣ. ನಮಸ್ಕಾರ. ನಮಸ್ತೆ. ಹೇಳಿ, ತಮ್ಮ ಹೆಸರು? ಅಂತ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಆಲೂರು. ಪ್ರಶ್ನೆ ಕೇಳಿ. ನಾವು ಕ್ವಶನ್ ಬ್ಯಾಂಕ್ ಅಲ್ಲಿ ಇರೋ ಕ್ವಶನ್ ಗಳನ್ನ ಓದಿದ್ರೆ ಸಾಕ, ಅದ್ರೊಳಗಡೆ ಇರೋ ಕ್ವಶನ್ ಗಳೇ ಆನ್ಯುವಲ್ ಬರ್ತಾವ ಅಥವಾ ಟೆಕ್ಸ್ಟ್ ಬುಕ್ ಏನಾದ್ರೂ ರೆಫರ್ ಮಾಡ್ಬೇಕಾ? ಇದು ಒಳ್ಳೆ ಪ್ರಶ್ನೆ ಮಗು. ಸೊ ನಮ್ಗೆ ಹೇಳುವಂತದ್ದು ಈಗ ತಾನೇ ಹೇಳ್ದೆ ನಾನು, ಈಗ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೇನೆ ಸುಮಾರು 32% ಕ್ವಶನ್ಸ್ ಬರುತ್ತೆ ಅಂತ. ಅದ್ರ ಜೊತೆಗೆ ನಮ್ಗೆ ಬುಕ್ಸ್ ನ ಓದೋದು ತುಂಬಾ ಅನುಕೂಲ, ಲೈನ್ ಟು ಲೈನ್ ಓದೋದು ತುಂಬಾ ಅನುಕೂಲ ಆಗತ್ತೆ. ಬಟ್ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಏನೀಗ ಪ್ರಶ್ನೆ ಕೋಟಿ ಇದೆಯೋ, ಆ ಪ್ರಶ್ನೆ ಕೋಟಿಯಲ್ಲಿ ಈಗ ವಿಷಯ ತಜ್ಞರು ಆಲ್ಮೋಸ್ಟ್ ಏನು ಪ್ರಶ್ನೆಗಳು ಬರೋದಿಕ್ ಸಾಧ್ಯನೋ, 1 ಅಂಕದ್ದಾಗಿರ್ಬಹುದು, 2 ಅಂಕದ್ದಾಗಿರ್ಬಹುದು, 5 ಅಂಕದ್ದು, 10 ಅಂಕದ್ದು ಮ್ಯಾಕ್ಸಿಮಮ್ ಏನ್ ಬರಬಹುದು ಎಲ್ಲಾ ಪ್ರಶ್ನೆಗಳು ಕೂಡ ಪ್ರಶ್ನೆ ಕೋಟಿಲಿ ಆಲ್ರೆಡಿ ಬಂದ್ಬಿಟ್ಟಿದೆ. ಅದನ್ನ ಹೊರತಾಗಿ ಕೆಲವು ಪರ್ಸೆಂಟ್ ಉಳ್ಕೊಂಡಿದ್ದನ್ನ ನಾವು ಓದ್ಕೊಳ್ಳೋದು ಒಳ್ಳೇದು. ಬುಕ್ಸ್ ನ ಓದೋದು ತಪ್ಪೇನಲ್ಲ, ಆ ಬುಕ್ಸ್ ನ ಓದೋದು ಇನ್ನೂ ಒಳ್ಳೇದೇನೆ. ಯಾಕಂದ್ರೆ ಅದ್ರಲ್ಲೇನೆ ಕ್ವಶನ್ಸ್ ಬರೋದ್ರಿಂದ ಬಂದಿರೋದ್ರಿಂದ ಪ್ರಶ್ನೆ ಕೋಟಿಯಲ್ಲೂ ಕೂಡ ಬುಕ್ ಟೆಕ್ಸ್ಟ್ ಬುಕ್ ಪ್ರಶ್ನೆಗಳೇ ತಾನೇ. ಹೌದು, ಪ್ರಶ್ನೆ ಕೋಟಿಯಲ್ಲಿ ಅದೇ ಇರುವಂತದ್ದು. ಆಕಸ್ಮಿಕ 1-2 ಬಿಟ್ಟಿದ್ರು ಕೂಡ ನಾವು ಬುಕ್ಸ್ ನ ಚೆನ್ನಾಗಿ ಓದ್ಕೊಂಡ್ರು ಒಳ್ಳೇದು. ಆದ್ರೆ ನಾನು ಹೇಳೋ ಪ್ರಕಾರ ಪ್ರಶ್ನೆ ಕೋಟಿನೇ ಆಧಾರನೇ ಪುಸ್ತಕ ಅಲ್ವಾ, ಪುಸ್ತಕ ಬಿಟ್ಟು ಇನ್ನೇನು ಓದ್ತೀರಾ? ಹೌದು, ಪುಸ್ತಕನೇ ಓದ್ಬೇಕಾಗುತ್ತೆ. ಪ್ರಶ್ನೆ ಅದ್ರಲ್ಲೇ ತೆಗ್ದಿರುವಂತದ್ದು ಎಲ್ಲಾ ರೀತಿ ಪ್ರಶ್ನೆಗಳು ಪ್ರಶ್ನೆ ಕೋಟಿ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ಹಾಗಾಗಿ ಆ ಪ್ರಶ್ನೆ ಕೋಟಿಗೆ ರೆಡಿ ಆದ್ರೂ ತೊಂದರೆ ಇಲ್ಲ ಮೇಡಮ್. ನೀವು ಬುಕ್ಸ್ ಓದೋದು ಈಗ ಇವ್ರು ಕೇಳೋದ್ರ ಮೇಲೆ ನಾನು ಇನ್ನೊಂದು ಹೇಳ್ಬೇಕು.
ಮಾರ್ಕೆಟ್ ಅಲ್ಲಿ ಸಿಗುವಂತ ಗೈಡ್ಗಳು ಆಮೇಲೆ ಯೂಟ್ಯೂಬ್ ಅಲ್ಲಿ ಇದೇ ಬರುತ್ತೆ ಅಂತ ಬರ್ತಾರಲ್ಲ, ಇಲ್ಲ. ಆ ತರದನ್ನೆಲ್ಲ ನಂಬ ಹಾಗಿಲ್ಲ ಮೇಡಮ್. ಯಾಕಂದ್ರೆ ನಮ್ಗೆ ಬುಕ್ಸೇ ಒಂದ್ ರೀತಿ ಗ್ರಂಥ ಇದ್ದಂಗ ಆಗೋಗ್ಬಿಟ್ಟಿದೆ. ನಮ್ಮ ಡಿಪಾರ್ಟ್ಮೆಂಟ್ ಬಿಟ್ಟಿರುವಂತಹದ್ದು ಪ್ರಶ್ನೆ ಕೋಟಿ, ಯುಕೆ ರೆಡಿ ಆದ್ರೆ ಮಾಡೆಲ್ ಕ್ವಶನ್ ಪೇಪರ್ ಇಷ್ಟಕ್ಕೆ ರೆಡಿ ಆದ್ರೆ ಸಾಕು ಮೇಡಮ್. ತುಂಬಾ ಮಾಹಿತಿ ಸಿಗುತ್ತೆ. ಹೊರಗಡೆ ಹೋಗಿ ಗೈಡ್ ಅವೆಲ್ಲ ತೆಗೆದುಕೊಳ್ಳೋದಕ್ಕಿಂತ ನಮ್ಮ ಪುಸ್ತಕವನ್ನ ಡಿಪಾರ್ಟ್ಮೆಂಟ್ ಏನ್ ಬಿಟ್ಟಿದೆಯೋ ಆ ಪುಸ್ತಕದಲ್ಲಿನೇ ಹೆಚ್ಚು ನಮಗೆ ಬರುವಂತದ್ರಿಂದ ಅದನ್ನೇ ಓದಿದ್ರೆ ಸಾಕು. ಪುಸ್ತಕವನ್ನು ಓದಿ ತಪ್ಪಿಲ್ಲ ಮಗು, ಆದ್ರೆ ಪ್ರಶ್ನೆ ಕೋಟಿಯನ್ನ ತುಂಬಾ ಚೆನ್ನಾಗಿ ಓದ್ಕೊಂಡ್ರೆ ನಿಮ್ಗೆ ಅದ್ರಲ್ಲೇ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬಂದಿರುತ್ತೆ. ಥ್ಯಾಂಕ್ ಯು. ಸೊ ಈಗ 4 ಭಾಗವಾಗಿ ಅಂತ ಹೇಳಿದೆ. ನಾವು ಅದರಲ್ಲಿ ಭಾಗ ಏನಲ್ಲಿ ಮೇಡಮ್, ನಾವು ಬಹು ಆಯ್ಕೆ ಪ್ರಶ್ನೆಗಳಿಗೆ 5 ಅಂಕ, ಹಾಗೇನೆ ಡ್ಯಾಶಸ್ ಅಥವಾ ಬಿಟ್ಟ ಪದಗಳಿಗೆ ಸಂಬಂಧಪಟ್ಟಂತೆ 5 ಅಂಕ, ಮತ್ತೆ ಹೊಂದಿಸಿ ಬರೆಯೋದಕ್ಕೆ 5 ಅಂಕ, ಮತ್ತೆ 1 ಅಂಕದ ಪ್ರಶ್ನೆಗಳು ಈಗ 1 ವರ್ಡಲ್ಲಿ ಬರೆಯುವಂತಹದಕ್ಕೆ 5 ಅಂಕ ಅಂತ ಹೇಳ್ಬಿಟ್ಟು ಭಾಗ ಏನಲ್ಲಿ ನಾವು ಪಾರ್ಟ್ ಮಾಡ್ಕೊಂಡಿರುವಂತಹದ್ದು. ಸೊ ಇದರಲ್ಲಿ ಫಸ್ಟ್ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳು ಅಂತ ಇರುವಂತದ್ದು. ಬಹು ಆಯ್ಕೆ ಪ್ರಶ್ನೆಗಳಿಗೆ 5 ಅಂಕ ಇರುತ್ತೆ. ಸೊ ಆ ಪ್ರಶ್ನೆಯಲ್ಲಿ ವಿದ್ಯಾರ್ಥಿಗಳು ಬರೆಯುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಮೊದಲನೇ ಆನ್ಸರ್ ಬರೀಬೇಕಾದಂತಹ ಸಂದರ್ಭದಲ್ಲಿ ಮೊದಲನೇ ಕ್ವಶನ್ ಹಾಕ್ಬಿಟ್ಟು ಉತ್ತರ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಈ ಒಂದು ಪ್ರಶ್ನೆಗೆ 4 ಉತ್ತರಗಳನ್ನ ಕೊಟ್ಟಿರುವಂತಹದ್ದು, ಅದ್ರಲ್ಲಿ ಯಾವ್ದು ಸರಿ ಅಂತ ಹೇಳಿರುತ್ತೆ ಅದನ್ನ ನೀವು ಟಿಕ್ ಮಾಡ್ಬೇಕಾಗಿರುತ್ತೆ, ಬರಿಬೇಕಾಗಿರುವಂತದ್ದು. ಆದ್ರೆ ಕೆಲವು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, 1 ಅಂಕಕ್ಕೆ ಎ ಸರಿಯಾಗಿದ್ರೆ ಎ ಅಂತ ಬರೀತಾರೆ, ಬಿ ಅಂದ್ರೆ ಬಿ ಅಂತ ಬರೀತಾರೆ. ಆ ರೀತಿ ಬರಿಬಾರ್ದು. ಫಸ್ಟ್ ಒಂದು ಕ್ವಶನ್ ತೆಗೆದುಕೊಂಡಾಗ ಅದು ಎ ಅಂತ ಹೇಳಿದಾಗ ಎ ಅಂತ ಬರ್ದ್ಬಿಟ್ಟು ಅದರ ಉತ್ತರವನ್ನ ನಾವು ಬರೀಬೇಕು. ಈಗ ಉದಾಹರಣೆಗೆ ಈಗ ಲಾಸ್ಟ್ ಟೈಮ್ ಪ್ರಿಪರೇಟರಿ ಆದಂತಹ ಪ್ರಶ್ನೆ ಪತ್ರಿಕೆ ನೋಡಿದಾಗ 2011 ಜನಗಣತಿ ಪ್ರಕಾರ ಭಾರತ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂತ ಕೇಳಿದ್ದಾರೆ. ಅದಕ್ಕೆ 76.04, 74.04, 75.04, 72.04 ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಿ, 74.04 ಅಂತ. ಒಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ, ನಮ್ ಕ್ವಶನ್ ಕೇಳ್ಬೇಕಿತ್ತು. ಕೇಳಿ. ತಮ್ಮ ಹೆಸರು ಹೇಳಿ. ಮ್ಯಾಮ್ ನಮ್ರತಾ ಅಂತ, ಆಲೂರು ಕಾಲೇಜಿಂದ ಮಾತಾಡ್ತಿರೋದು. ಈಗ ಮ್ಯಾಮ್ ಪ್ರಶ್ನೆ ಕೋಟಿಯಲ್ಲಿ 10 ಮಾರ್ಕ್ಸಿಗೆ ಮೊದಲನೇ ಪಡದಲ್ಲಿ 7 ಕ್ವಶನ್, 2ನೇ ಪಡದಲ್ಲಿ 7 ಕ್ವಶನ್, 5ನೇ ಪಡದಲ್ಲಿ 11 ಕ್ವಶನ್, 7ನೇ ಪಡದಲ್ಲಿ 9 ಕ್ವಶನ್. ಮ್ಯಾಮ್ 34 ಕ್ವಶನ್ ಇದಾವೆ. ಅಂದ್ರೆ ಇಷ್ಟೊಂದು ಕ್ವಶನ್ ಓದ್ಬೇಕಾ ಮ್ಯಾಮ್? 4 ಕ್ವಶನ್ ಕೊಡ್ತಾರೆ, ಅದ್ರಲ್ಲಿ 2 ಕ್ವಶನ್ ಮ್ಯಾಮ್ ಬರೀ 2 ಕ್ವಶನ್ಸ್ ಕೊಟ್ಟಿರುವ 37 ಕೊಟ್ಟಿದ್ದಾರೆ ಹೆಂಗೆ ಅಂತ. ಅದನ್ನ ನಾನು ಹೇಳ್ದೆ ಮಕ್ಕಳ, ನಿಮಗೆ ಫಸ್ಟ್ ಮತ್ತೆ ಸೆಕೆಂಡ್ ಚಾಪ್ಟರ್ ನಿಮ್ದು ಚಾಯ್ಸ್ ಅದು. ಫಸ್ಟ್ ಮತ್ತೆ ಸೆಕೆಂಡ್ ಚಾಪ್ಟರ್ ಅಲ್ಲಿ 10 ಅಂಕದ ಕಡ್ಡಾಯ ಪ್ರಶ್ನೆಗಳನ್ನ ನೀವು ಓದ್ಕೊಂಡ್ರೆ ಸಾಕಾಗತ್ತೆ. ನೀವು ಏನು 5 ಮತ್ತೆ 7 ಹೋಗೋ ಅವಶ್ಯಕತೆನೇ ಇಲ್ಲ, ನೀವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೇ ಆಗಿದ್ರೆ. ಯಾಕೆಂದ್ರೆ ಮೊದಲನೇ ಚಾಪ್ಟರ್ ನೀವು ಎಷ್ಟೊಂದ್ ಸಾರಿ ಓದಿರ್ತೀರಾ. ಮೊದಲನೇ ಘಟಕ ಪರೀಕ್ಷೆ ಯೂನಿಟ್ ಟೆಸ್ಟ್ ಅಲ್ಲಿ ಬರ್ದಿರ್ತೀರಾ, ಮತ್ತೆ ನೀವು ಏನು ಫಸ್ಟ್ ಟೆಸ್ಟ್ ಅಲ್ಲಿ ಬರ್ದಿರ್ತೀರಾ, ಮತ್ತೆ ನಿಮ್ಗೆ ಮಿಡ್ ಟರ್ಮಲ್ ಆಗಿರುತ್ತೆ. ಈಗ 2 ಮಾಡೇ ಇದೇನು ಪ್ರಿಪರೇಟರಿನ ಬರ್ದಿರ್ತೀರಾ. ಸೊ ಹಾಗಾಗಿ ಮೊದಲನೇ ಪಾಠದ ಕ್ವಶನ್ಸ್ ನ ಹೆಚ್ಚು ಓದ್ಕೊಂಡ್ರೆ ಅನುಕೂಲ ಆಗತ್ತೆ. ಬಟ್ ನಾವು ಆ ರೀತಿ ಹೇಳೋ ಹಾಗಿಲ್ಲ. ಬಟ್ ಎಲ್ಲಾ ಚಾಪ್ಟರ್ಗಳು ಇಂಪಾರ್ಟೆಂಟೇನೆ. ಏನು 4 ಚಾಪ್ಟರ್ಗಳು ಕೊಟ್ಟಿದ್ದಾರೋ ಆ 4 ಚಾಪ್ಟರ್ಗಳು ಇಂಪಾರ್ಟೆಂಟೇನೆ. ನೀವು ಏನಾದ್ರೂ ಅದನ್ನ ತುಂಬಾ ಉಪಯೋಗಿಸಿ ಅದನ್ನ 2 ಚಾಪ್ಟರ್ಗೆ ಇಳಿಸ್ಕೊಂಡು 2 ಚಾಪ್ಟರ್ ನಾನು ಚೆನ್ನಾಗಿ ಓದ್ಕೋತೀನಿ ಅಂತ ಹೇಳಿದಾಗ ನೀವು 1 ಮತ್ತು 2ನೇ ಚಾಪ್ಟರ್ಗಳನ್ನ ಚೆನ್ನಾಗಿ ಓದ್ಕೊಂಡ್ರೆ ಸಾಕಾಗುತ್ತೆ. ಅಥವಾ ಇನ್ನು ಮುಂದುವರೆದ ನೀವು 1 ಮತ್ತು 5ನೇ ಚಾಪ್ಟರ್, ಅದು ಕೂಡ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರುವಂತಹದ್ದೇ. ಯಾವುದೋ ಗ್ರಾಮೀಣ ಸಮಾಜಕ್ಕೆ ಸಂಬಂಧಪಟ್ಟಂತೆ ಮತ್ತು ನಗರಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಕೂಡ ಉದಾಹರಣೆಗೆ 10 ಅಂಕದಲ್ಲಿ ಗ್ರಾಮದ ಲಕ್ಷಣಗಳು, ಪ್ರಾಮುಖ್ಯತೆ ಆಗಿರಬಹುದು, ಗ್ರಾಮದ ಸಮಸ್ಯೆಗಳಾಗಿರಬಹುದು, ಅವೆಲ್ಲ ಈಸಿ ಆಗಿರುವಂತಹದ್ದು. ಸೊ ಅಂತಹ ಪ್ರಶ್ನೆಗಳನ್ನ ನೀವು ಆಯ್ಕೆ ಮಾಡ್ಕೊಂಡು ಓದಿದ್ರೆ ಅವು ನೀವು ಅಷ್ಟು ಪ್ರಶ್ನೆಗಳಿಗೆ ರೆಡಿ ಆದ್ರೆ ಸಾಕಾಗುತ್ತೆ. ನೀವು ಅಷ್ಟು ಪ್ರಶ್ನೆಗಳನ್ನ ಓದೋ ಅವಶ್ಯಕತೆ ಇಲ್ಲ. ಬಟ್ ನಾವು ಆ ರೀತಿ ಹೇಳುವಂತಿಲ್ಲ, ನೀವೆಲ್ಲಾ ಪ್ರಶ್ನೆಗಳನ್ನ ಓದ್ಲೇಬೇಕಾಗಿರುತ್ತೆ. ಇನ್ನು ಪ್ರಶ್ನೆಗಳಿದೆಯಾ? ಶಾರ್ಟ್ ಕಟ್ ಬೇಕು ಅಂತ ಕೇಳ್ತಾರೆ. ತುಂಬಾ ಶಾರ್ಟ್ ಕಟ್ ಅಂತ ಹೇಳಕ್ಕಾಗುತ್ತೆ. ಇನ್ನು ಇದನ್ನ ಕಡಿಮೆ ಮಾಡಿರೋದು ಇಷ್ಟೆಲ್ಲ, ಅದನ್ನು ಈ ತರ ಕೇಳಿದ್ರೆ ಕಷ್ಟ ಆಗುತ್ತೆ. ಈಗ ಮೇಡಮ್ ಈಗ 1 ಅಂಕದ ಹೇಳ್ದೆ ನಾನು ಶೇಕಡ ಇದು ಒಂದಕ್ಕೆ ಎ ಆನ್ಸರ್ ಅಥವಾ ಬಿ ಆನ್ಸರ್ ಸರಿಯಾಗಿದೆ ಅಂದ್ರೆ ಮಕ್ಳು ಮತ್ತೆ ಬರೀ ಬಿ ಬರೀತಾರೆ. ಬಿ ಬರಿಬಾರ್ದು, ಅದ್ರ ಜೊತೆಗೆ ವಿತ್ ಆನ್ಸರ್ನು ಕೂಡ ಬರಿಬೇಕಾಗತ್ತೆ. ಕೆಲವು ಶಾರ್ಟ್ ಅಲ್ಲದೇನೆ. ಆಮೇಲೆ ಮತ್ತಿನ್ನಂದ್ರೆ 2 ಬರ್ದ್ಬಿಟ್ಟಿರ್ತಾರೆ. 1 ಮತ್ತೆ 2 ನೀವೇ ಆಯ್ಕೆ ಮಾಡ್ಕೊಬಿಡಿ ಅನ್ನೋ ತರದಲ್ಲಿ ಇರುತ್ತೆ. ಸೊ ಹಾಗಾಗಿ ಆ ರೀತಿ ಮಾಡೋದು ಬೇಡ. ಸೊ 1ನೇ ಕ್ವಶನ್ಗೆ ಏನ್ ಆನ್ಸರ್ ಇರುತ್ತೆ ಅದನ್ನ ಬರ್ದು ಆ ನಂಬರ್ನ ಹಾಕಿ ಅದಕ್ಕೆ ಉತ್ತರವನ್ನ ಬರೀಬೇಕಾಗತ್ತೆ. ಅಲ್ಲಿ 5 ವಿಶೇಷವಾಗಿರುತ್ತೆ. ಇನ್ನ ಇದೇ ಚಾಪ್ಟರ್ ಅಲ್ಲಿ ನಾವು ಕೆಲವು ಅಂಶಗಳು ನೋಡ್ತಾ ಹೋಗ್ತೀವಿ. 4 ಆನ್ಸರ್ನ ಕೊಟ್ಬಿಟ್ಟು ಹೇಳಿಕೆ ಮತ್ತು ಕಾರಣ ಕೊಟ್ಟಿರ್ತಾರೆ. ಸೊ ಈಗ ನಾನು ಈ ಸಿಲೆಬಸ್ ಪ್ರಶ್ನೆ ಕೊಟ್ಟಿ ನೋಡಿದಾಗ ಆಲ್ಮೋಸ್ಟ್ ಎಲ್ಲವೂ ಕೂಡ ಕಾರಣ ಮತ್ತೆ ಹೇಳಿಕೆಗೆ ಮತ್ತು ಕಾರಣಗಳು ನೋಡಿದಾಗ ಎಲ್ಲವೂ ಕೂಡ ಸರಿಯಾಗಿದೆ. ಹೇಗೆ ಬಿ ಕಾರಣ ಆಗಿರುವಂತಹದ್ದು ಸರಿಯಾಗಿರುವಂತಹದ್ದು. ಸೊ ಅದು ಒಂದು ನಾವು ಗಮನದಲ್ಲಿ ಇಟ್ಕೋಬಹುದು. ಈಗೇನ್ ಪ್ರಶ್ನೆ ಕೊಟ್ಟಿಯಲ್ಲಿ ಕೊಟ್ಟಿದ್ದಾರೋ ಎಲ್ಲವಕ್ಕೂ ಕೂಡ ಕಾರಣ ಹೇಳಿಕೆ ಸರಿಯಾಗಿ ಇರುವಂತಹದ್ದು, ಅದನ್ನ ಒಂದು ಗಮನಿಸಬಹುದು. ಈಗ ಮತ್ತೊಂದು ಕರೆ ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ. ನಮಸ್ಕಾರ. ಮ್ಯಾಮ್ ನಮ್ದು ಅನುಷಿಪ್ರಾ ಕಾಲೇಜ್. ಅಪೂರ್ವ ನನ್ನ ಹೆಸರು. ಪ್ರಶ್ನೆ ಕೇಳಿ ಅಪೂರ್ವ.
ಮ್ಯಾಮ್ ಮಹಿಳಾ ಸಬಲೀಕರಣದಲ್ಲಿ 5 ಅಂಕದ ಪ್ರಶ್ನೆ ಇದೆಯಲ್ಲ, ಅದನ್ನ ಪಾಯಿಂಟ್ ವೈಸ್ ಬರಿಬೇಕಾ ಇಲ್ಲ ವಿವರಣೆ ರೂಪದಲ್ಲಿ ಬರಿಬೇಕಿತ್ತ ಅಂತ ಕೇಳ್ಬೇಕಿತ್ತು ಮ್ಯಾಮ್. ಒಳ್ಳೆ ಕ್ವಶನ್. ಸೊ ಇದು ಮಹಿಳಾ ಸಬಲೀಕರಣ ಸಾಮಾನ್ಯವಾಗಿ 5 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ. ಇದಕ್ಕೆ ಮುಖ್ಯವಾಗಿ ನಾನು ಹೇಳೋದ್ ಪ್ರಕಾರ ಮಹಿಳಾ ಸಬಲೀಕರಣ ಅನ್ನೋದಕ್ಕಿಂತ ಪಾಯಿಂಟ್ಸ್ ಬರೆಯೋದಕ್ಕಿಂತ ಮುಂಚೆ ಮಹಿಳಾ ಸಬಲೀಕರಣ ಎಂದರೇನು ಅಂತ ಬರಿಬೇಕಾಗುತ್ತೆ. ಮಹಿಳಾ ಸಬಲೀಕರಣ ಎಂದರೇನು, ಆ ನಂತರ ಮಹಿಳಾ ಸಬಲೀಕರಣದ ವರ್ಷ ಯಾವುದನ್ನು ನಾವು ಆಚರಿಸ್ತೇವೆ ಅದನ್ನ ಬರೆದ್ರೆ ಆ ಒಂದು ಪ್ರಶ್ನೆಗೆ ವೆಯ್ಟೇಜ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕಾರ್ಯತಂತ್ರಗಳು ಅಂತ 3 ಇದೆ. ಆ 3 ಕಾನೂನಾತ್ಮಕ ತಂತ್ರಗಳಾಗಿರಬಹುದು, ಆರ್ಥಿಕ ತಂತ್ರಗಳು ಮತ್ತು ಸಾಮಾಜಿಕ ತಂತ್ರಗಳಂತ ಇರುವಂತಹದ್ದು. ಕೆಲವರು ಏನ್ ಮಾಡ್ತಾರೆ, ಬರೀ ಕಾನೂನಾತ್ಮಕ ತಂತ್ರಗಳು, ಸಾಮಾಜಿಕ ತಂತ್ರ, ಆರ್ಥಿಕ ತಂತ್ರಗಳು ಅಂತ ಬರಿತಾ ಹೋಗ್ತಾರೆ. ಬಟ್ ಅದ್ರ ಜೊತೆಗೆ ಅದ್ರ ಪಾಯಿಂಟ್ಸ್ ಗಳನ್ನ ಬರೆಯೋದು ಒಳ್ಳೇದು. ವಿವರಣಾತ್ಮಕವಾಗಿ ಏನು ಬೇಡ. ಈಗ ಕಾನೂನಾತ್ಮಕ ತಂತ್ರಗಳು ಅಂತ ಹೇಳಿ 1-2 ಕಾನೂನ ಬರಿಬೇಕು. ಬರೀ ಕಾನೂನು ಬರೆದ್ರೆ ಆಗಲ್ಲ, ಅದ್ರ ವರ್ಷಗಳನ್ನ ಕೂಡ ನಾವು ಬರೀಬೇಕಾಗತ್ತೆ. ಆಗ ಅಂತಹ ರೀತಿಯಲ್ಲಿ ಬರೆದಾಗ ಅದಕ್ಕೆ ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ 5ಕ್ಕೆ 5 ಅಂಕ ಸಿಗುವಂತಹದ್ದು. ಮತ್ತೆ ಇದಕ್ಕೂ ಕೂಡ ನೀವು ಅರ್ಥ ಬರಿಬೇಕು, ಅದ್ರ ಕಾನ್ಸೆಪ್ಟ್ ಸಂಬಂಧಪಟ್ಟಂತೆ ವಿಚಾರಗಳು ಇನ್ನೇನಿರುತ್ತೆ ಅದನ್ನ ಬರಿಬೇಕು, ಮತ್ತೆ ಪಾಯಿಂಟ್ಸ್ ಗಳನ್ನ ಬರಿಬೇಕಾಗುತ್ತೆ. ಅದು ಕಾನೂನಾತ್ಮಕ ತಂತ್ರಗಳಿಗೆ ಮಾತ್ರ ಯಾವ್ದಾದ್ರು 2 ಕಾನೂನುಗಳನ್ನ ಬರೀಲೇಬೇಕು. ಆ ರೀತಿ ಬರೆದಾಗ ನಿಮ್ಗೆ 5ಕ್ಕೆ 5 ಅಂಕ ಸಿಕ್ಕುತ್ತೆ. ಅರ್ಥ ಆಯ್ತು. ಧನ್ಯವಾದಗಳು. ಈಗ ಮೇಡಮ್ 2 ಅಂಕದ ಒಂದು ಇನ್ನು ಕೆಳಗೆ ನಾವು ಕೊಟ್ಟಿರುವಂತಹ ಉತ್ತರಗಳನ್ನು ಅಂದ್ರೆ ಡ್ಯಾಶಸ್ ಬರೆಯುವಂತಹದ್ದು. ಸೊ ಅಲ್ಲೇ ಆನ್ಸರ್ ಕೊಟ್ಟಿರ್ತಾರೆ ಮೇಡಮ್. 5ಕ್ಕೆ 1 ಎಕ್ಸ್ಟ್ರಾ ಆನ್ಸರ್ ಇರುತ್ತೆ. ಆ ಆನ್ಸರ್ ನ ನೋಡ್ಕೊಂಡು ಅಲ್ಲೇ ಉತ್ತರವನ್ನ ಬರೀಬೇಕಾಗತ್ತೆ. ಆನಂತರ ಇಲ್ಲಿಂದ ಇನ್ನೊಂದು ಮ್ಯಾಚ್ ದ ಫಾಲೋಯಿಂಗ್ ಅಂತ ಇರುತ್ತದೆ, ಅದು 5 ಅಂಕಕ್ಕೆ ಇರುವಂತಹದ್ದು. ಸೊ ಇಲ್ಲೂ ಕೂಡ 1 ಎಕ್ಸ್ಟ್ರಾ ಆನ್ಸರ್ ನ ಕೊಟ್ಟಿರ್ತಾರೆ. ಸೊ ಸರಿಯಾದಂತಹ ಒಂದು ಉತ್ತರವನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಇಲ್ಲಿ ಒಂದು ವಿಶೇಷತೆ ಏನಿದೆ ಅಂದ್ರೆ ಮಕ್ಕಳು ಏನ್ ಮಾಡ್ತಾರೆ, ಮ್ಯಾಚ್ ದ ಫಾಲೋಯಿಂಗ್ ಬರೀಬೇಕಾದ್ರೆ ಮೇಡಮ್ ಆರೋ ಮಾರ್ಕ್ ಆಗಿ ಬರ್ದ್ಬಿಡ್ತಾರೆ. ಎ ಪಾರ್ಟ್ ಬರೀತಾರೆ, ಬಿ ಪಾರ್ಟ್ ಬರ್ದ್ಬಿಡ್ತಾರೆ. ಬರ್ದ್ಬಿಟ್ಟು ಆರೋ ಮಾರ್ಕ್ ಹಾಕಿ ಗುರುತ ಹಚ್ಚುವಂತಹದ್ದು. ಸೊ ಇದು ತಪ್ಪು ಮಾದರಿ. ಆ ರೀತಿ ಆರೋ ಮಾರ್ಕ್ ಹಾಕೋ ಹಾಗಿಲ್ಲ. ಮತ್ತೆ ಇನ್ ಕೆಲವರು ಏನ್ ಮಾಡ್ತಾರೆ, ಎ ಮತ್ತು ಬಿ ಪಾರ್ಟ್ ಎರಡನ್ನ ಬರ್ದ್ಬಿಟ್ಟು ಇಲ್ಲಿಗೆ ABCD ಅಂತ ಬರಿತಾ ಹೋಗ್ತಾರೆ ಉತ್ತರಗಳಿಗೆ. ಆ ರೀತಿನೂ ಕೂಡ ಅದನ್ನ ಬರೆಯೋ ಹಾಗಿಲ್ಲ. ಸೊ ಇಲ್ಲಿ ಎ ಮತ್ತೆ ಬಿ ಪಾರ್ಟ್ ಅಲ್ಲಿ ಎ ಪಾರ್ಟ್ ಅನ್ನ ಬರ್ಕೊಂಡು ಬಿ ಪಾರ್ಟ್ ಗೆ ಯಾವ್ದು ಸರಿಯಾದ ಉತ್ತರ ಇದೆ ಅದನ್ನ ಮಾತ್ರ ಅವರು ಮ್ಯಾಚ್ ಮಾಡ್ತಾ ಹೋಗ್ಬೇಕು. ಆಗ ಅದು ಉತ್ತರ ಸರಿಯಾಗುವಂತಹದ್ದು. ಸೊ ಇದೊಂದು ಮಕ್ಕಳು ಅದನ್ನು ಬದಲಾಯಿಸ್ಕೋಬೇಕಾಗತ್ತೆ. ಮತ್ತೊಂದು ಕರೆ ಇದೆ, ನೋಡೋಣ. ನಮಸ್ಕಾರ. ನಮಸ್ತೆ. ನಮಸ್ತೆ ಮ್ಯಾಮ್. ಪ್ರಶ್ನೆ ಕೇಳಿ. ತಮ್ಮ ಹೆಸರು? ನಮ್ ತನುಶ್ರೀ ಅಂತ, ಇಂಡಿಪೆಂಡೆಂಟ್ ಕಾಲೇಜ್ ವಿಜಯನಗರ. ಮ್ಯಾಮ್ ಅದು 10 ಮಾರ್ಕ್ಸ್ ಗೆ 1ನೇ ಚಾಪ್ಟರ್ ಅಲ್ಲಿ 8 ಕ್ವಶನ್ ಇದಾವಲ್ಲ, ಅದ್ರಲ್ಲಿ ಯಾವ್ದು ಓದ್ಬೇಕು ಅಂತ. 8 ಓದ್ಬೇಕಾ ಇಲ್ಲ 8 ಓದ್ಬೇಕಾ ಅನ್ನೋದು ಪ್ರಶ್ನೆ. ಹೇಳ್ತಾರೆ. ಸೊ 8 ಓದ್ಬೇಕು. ಮೊದ್ಲೇ ಹೇಳೋ ಹಾಗೆ ಆ ಚಾಪ್ಟರ್ ಇಂಪಾರ್ಟೆಂಟ್ ಆದಂತ ಚಾಪ್ಟರ್ ಆಗಿರುವಂತಹದ್ದು. ನಾನು 2-3 ಸರಿ ಈಗ ಅದ್ರ ಬಗ್ಗೆನೆ ಮಾತಾಡಿದೀನಿ. ಸೊ ಅದು ಇಂಪಾರ್ಟೆಂಟ್ ಆಗಿರುವಂತಹದ್ದೇ ಚಾಪ್ಟರ್. ಸೊ ಅದ್ರಲ್ಲಿ 20 ಮಾರ್ಕ್ಸ್ ಬರುವಂತಹದ್ದು. ಮತ್ತೆ ವಿದ್ಯಾರ್ಥಿಗಳು ಪ್ರಾರಂಭದಿಂದಲೂ ಕೂಡ ಅದನ್ನ ಓದ್ಕೊಂಡಿರ್ತೀರಾ. ಸೊ ಹಾಗಾಗಿ ಅದು ತುಂಬಾ ಈಸಿ ಆಗಿರುವಂತದ್ದು ಕೂಡ. ಒಂದು ಜನಸಂಖ್ಯೆ ಶಾಸ್ತ್ರ ಎಂದರೇನು, ಜನಸಂಖ್ಯೆ ಶಾಸ್ತ್ರ ಲಕ್ಷಣಗಳು ಈಸಿ ಆಗಿದೆ, ಬರೀಬಹುದು ನೀವು ಹೆಚ್ಚಾಗಿ. ಆಮೇಲೆ ಭಾರತ ವೈವಿಧ್ಯತೆಯ ಲಕ್ಷಣಗಳಿದೆ ಮಕ್ಕಳ, ಅದನ್ನು ತುಂಬಾ ಸೊಗಸಾಗಿ ಬರೀಬಹುದು. ಆನಂತರ ರಾಷ್ಟ್ರೀಯ ಭಾವೈಕ್ಯತೆ ವ್ಯಾಖ್ಯಾನಿಸಿ, ರಾಷ್ಟ್ರೀಯ ಭಾವೈಕ್ಯತೆಯ ಸವಾಲುಗಳು, ಇವು ಸಾಮಾನ್ಯವಾಗಿ ರಿಪೀಟ್ ಆಗ್ತಾನೆ ಇದೆ. ನೋಡಿದ್ರಲ್ಲ ನೀವು, ಮಾಡೆಲ್ ಕ್ವಶನ್ ಪೇಪರ್ ಬಂದಿದೆ. ಮತ್ತೆ ಈಗ ನಮ್ಗೆ ಏನೋ ಈಗ ಪ್ರಿಪರೇಟರಿ ಬರೆದ್ರಲ್ಲ ಅದ್ರಲ್ಲೂ ಕೂಡ ಬಂದಿರುವಂತಹದ್ದು. ಸೊ ಮೊದಲೇ ಹೇಳೋ ಹಾಗೆ ಈ ಚಾಪ್ಟರ್ ನೀವು ಫುಲ್ ಅಪ್ಡೇಟ್ ಆದ್ರೆ ಮಕ್ಕಳ 20 ಮಾರ್ಕ್ಸ್ ನಿಮ್ಮ ಹತ್ರ ಇದೆ ಅನ್ನಂಗೆ. 10 ಮಾರ್ಕ್ಸ್ಗೆ ಒಂದು ಬಂದಿರುತ್ತೆ. ಇನ್ನು ಮಿಕ್ಕಿದ್ದು 1 ಅಂಕದ 3 ಇರುತ್ತೆ, 2 ಅಂಕದ 1 ಇರುತ್ತೆ, 5 ಅಂಕದ 1 ಇರುತ್ತೆ, 10 ಅಂಕದ 1 ಇರೋದ್ರಿಂದ ಈ ಚಾಪ್ಟರ್ ತುಂಬಾನೇ ಈಸಿ ಆಗಿರುವಂತದ್ದು, ಮಕ್ಕಳಿಗೆ ಅನುಕೂಲ ಆಗುತ್ತೆ. ಪ್ರಾರಂಭದಿಂದಲೂ ಓದಿರ್ತೀರಾ, ಬರ್ದಿರ್ತೀರಾ. ಸೊ ಹಾಗಾಗಿ ಇದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಒಳ್ಳೇದು. ಮ್ಯಾಮ್ ಅದು 2 ಮಾರ್ಕ್ಸ್ ಇಂದ ಫುಲ್ ಔಟ್ ಆಫ್ ಔಟ್ ಬರ್ಬೇಕಂದ್ರೆ ಯಾವ ಚಾಪ್ಟರ್ ಓದ್ಬೇಕು ಮ್ಯಾಮ್? 2 ಮಾರ್ಕ್ಸ್ ಅದು ಕೂಡ ಹಾಗೇನೆ. ಈಗ ಸಾಮಾನ್ಯವಾಗಿ 2 ಮಾರ್ಕ್ಸ್ ಎಲ್ಲಾ ಚಾಪ್ಟರ್ ಕೂಡ ಒಂದೊಂದಿದೆ, ಎಲ್ಲ ಚಾಪ್ಟರ್ ಇದೆ. ಮತ್ತೆ ಈಗ ಫ್ಯಾಮಿಲಿ ಇನ್ ಇಂಡಿಯಾ ಅನ್ನೋದಂದ್ರಲ್ಲಿ ಇಲ್ಲ, ಅದು 2 ಮಾರ್ಕ್ಸ್ ಇಲ್ಲ. ಮತ್ತೆ ಸೋಷಿಯಲ್ ಚೇಂಜ್ ಇನ್ ಇಂಡಿಯಾ ಇದೆಯಲ್ಲ ಲಾಸ್ಟ್ ಚಾಪ್ಟರ್, ಅದ್ರಲ್ಲಿ 2 ಪ್ರಶ್ನೆಗೆ 2 ಅಂಕದ ಪ್ರಶ್ನೆಗಳು ಬರುತ್ತೆ. ಇದು ಸರಳವಾಗಿರುತ್ತೆ. ಮತ್ತೆ ನಿಮ್ಗೆ ಇಲ್ಲಿ ಚಾಯ್ಸ್ ಇರುತ್ತೆ ಮಕ್ಕಳ. 8 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ, ನೀವು ಅಲ್ಲಿಗೆ 5 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗತ್ತೆ. ಈಗ ಅಲ್ರು 1ನೇ ಚಾಪ್ಟರ್ಲು ಇದೆ, 2ನೇ ಚಾಪ್ಟರ್ಲು ಇದೆ, 3ನೇ ಚಾಪ್ಟರ್ಲು ನಮಗೆ 2 ಅಂಕದ ಪ್ರಶ್ನೆಗಳು ಇರುವಂತಹದ್ದು. ಸೊ ಅಲ್ಲಿ ಸಾಮಾನ್ಯವಾಗಿ ಈಸಿ ಆಗಿರುತ್ತೆ. ಅಲ್ಲಿ ಯಾವಾಗ್ಲೂ ಕೂಡ ವಿಧಗಳು, ಪ್ರಕಾರಗಳು ಎಂದರೇನು, ಈ ತರದ ಪ್ರಶ್ನೆಗಳು ಸಾಮಾನ್ಯವಾಗಿ ಬರುವಂತಹದ್ದು. ಈಗ ಉದಾಹರಣೆ ಕರ್ನಾಟಕದ ಪರಿಶಿಷ್ಟ ಜಾತಿಗಳನ್ನ ತಿಳಿಸಿ, ಹಾಗೇನೆ ರಾಷ್ಟ್ರೀಯ ಭಾವೈಕ್ಯತೆ 2 ಸವಾಲುಗಳನ್ನ ತಿಳಿಸಿ, BS ಗೋರಾ ಅವರ ಜನಾಂಗೀಯ ಸಮೂಹಗಳ 2 ತಿಳಿಸಿ, ಲಕ್ಷಣಗಳನ್ನ ಗ್ರಾಮದ 2 ಲಕ್ಷಣಗಳನ್ನ ತಿಳಿಸಿ, ಈ ತರದ ಪ್ರಶ್ನೆಗಳು ಸಾಮಾನ್ಯವಾಗಿ ಬರೋದ್ರಿಂದ ನೀವು ಆಯ್ಕೆ ಮಾಡ್ಕೋಬಹುದು.
ಇದೇ ಚಾಪ್ಟರ್ ಓದೋದಕ್ಕಿಂತ ಆಯ್ಕೆ ಮಾಡ್ಕೊಂಡು ನಿಮಗೆ ಅನುಕೂಲ ಆಗಿರುವಂತದ್ದು ಏನ್ ಓದಿರ್ತೀರೋ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳಿದ್ರೆ ನೀವು ಅಲ್ಲಿ ಉತ್ತರವನ್ನ ಬರೀಬಹುದು. ಆದ್ರೆ 2 ಮಾತ್ರ ನಿಮ್ಗೆ ಲಾಸ್ಟ್ ಚಾಪ್ಟರ್ ಸೋಷಿಯಲ್ ಚೇಂಜ್ ಇನ್ ಇಂಡಿಯಾ ಇದೆಯಲ್ಲ, ಅದರಲ್ಲಿ ಮಾತ್ರ 2 ಮಾರ್ಕ್ಸ್ಗೆ 2 ಪ್ರಶ್ನೆಗಳಿರುತ್ತೆ. ಮ್ಯಾಮ್ ಅದು 3 ಮಾಡಲ್ಸ್ ಪೇಪರ್ ಮತ್ತೆ 2 ಪಿಪೇಟರ್ ಇದಾವಲ್ಲ, ಅದ್ರಲ್ಲೇ 2 ಮಾರ್ಕ್ಸ್ ಓದ್ಕೊಂಡು ಔಟ್ ಆಫ್ ಔಟ್ ತೆಗಿಬಹುದಾ ಮ್ಯಾಮ್? ಖಂಡಿತ ಇದೆ, ಖಂಡಿತ ಮಾಡಬಹುದು. ಅದ್ರ ಜೊತೆಗೆ ಪ್ರಶ್ನೆ ಕೋಟಿನೂ ಸ್ವಲ್ಪ ಓದ್ಕೋಬೇಕು. ಕ್ವೆಶ್ಚನ್ ಪೇಪರ್ ರಿಪೀಟ್ ಆಗುತ್ತೆ ಪ್ರಶ್ನೆಗಳು ಅಂತ ಹೇಳಿರುವಂತದ್ದು, ಬಟ್ ಅದ್ರ ಜೊತೆಗೆ ಪ್ರಶ್ನೆ ಕೋಟಿನೂ ಓದ್ಕೊಳ್ಳಿ, ಆಗ ನಿಮ್ಗೆ ಅನುಕೂಲ ಆಗುತ್ತೆ. ಸರಿ ಮ್ಯಾಮ್. ಧನ್ಯವಾದಗಳು. ಸೊ ಈಗ ಮತ್ತೆ ಮೇಡಮ್, ಈಗ ಪಾರ್ಟ್ ಡಿ ನಲ್ಲಿ ನೋಡಿದಾಗ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಒಂದು ಪದವನ್ನ ಬಳಸಿ ಅಂತ ಇರುತ್ತೆ. ಅಲ್ಲಿ 5 ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಬರೀಬೇಕಾಗತ್ತೆ. ಸೊ ಅದು ಕೂಡ ಈಸಿ ಇದೆ, ಇದ್ರಲ್ಲಿ ಆಯ್ಕೆ ಇಲ್ಲ. ಸೊ ಇಲ್ಲಿ ಅವರು ಕರೆಕ್ಟ್ ಆಗಿ ಪ್ರಶ್ನೆನ ಅರ್ಥ ಮಾಡ್ಕೊಂಡು ಉತ್ತರವನ್ನ ಬರೀಬೇಕಾಗತ್ತೆ. ಇಲ್ಲಿ ಉದಾಹರಣೆ ಕೆಲವು ಮಕ್ಳು ಏನ್ ಮಾಡ್ತಾರೆ, ಇಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಳ್ತಾರೆ. ಕೆಲವು ಪ್ರಶ್ನೆಗಳೇನಾಗಿರುತ್ತೆ ಕರ್ನಾಟಕ ಭಾರತ ಸಂಬಂಧಪಟ್ಟಂತಿರುವಂತದ್ದು. ಈಗ ಉದಾಹರಣೆಗೆ ಕರ್ನಾಟಕದ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರು ಯಾರು ಅಂತಾನೂ ಇರುತ್ತೆ. ಹಾಗೆ ಭಾರತದ ಮೊದಲ ಹಿಂದುಳಿದ ವರ್ಗದ ಅಧ್ಯಕ್ಷರು ಯಾರು ಅಂತ ಕನ್ಫ್ಯೂಷನ್ ಮಾಡ್ಕೊಂಡು 1 ಅಂಕ ಕಳ್ಕೊಳ್ಳುವಂತ ಸಾಧ್ಯತೆಗಳು ಉಂಟು. ಹಾಗಾಗಿ ಕರೆಕ್ಟ್ ಆಗಿ ಓದ್ಕೋಬೇಕು. ಫಸ್ಟ್ ಅದಕ್ಕಿಂತಾನೆ ಅವ್ರಿಗೆ 15 ನಿಮಿಷ ಟೈಮ್ ಇರುತ್ತೆ. ಒಂದ್ ಕರೆ ಇದೆ ನೋಡೋಣ. ನಮಸ್ತೆ. 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 ಹೆಸರು? ಮಹೇಶ್ವರ ಕಾಲೇಜು. ನನ್ನ ಹೆಸರು ಸಿಂಚನ MP. ಸಿಂಚನ. ಪ್ರಶ್ನೆ ಕೇಳಪ್ಪ. ಮ್ಯಾಮ್, ಮಹಿಳಾ ಚಳವಳಿ ಐತಲ್ಲ, ಅಲ್ಲಿ ಸ್ವಾತಂತ್ರ್ಯ ಪೂರ್ವ ಮಹಿಳಾ ಚಳವಳಿ ಮತ್ತೆ ಸ್ವಾತಂತ್ರ್ಯ ನಂತರ ಮಹಿಳಾ ಚಳವಳಿನ ಪಾಯಿಂಟ್ ವೈಸ್ ಬರಿಬೇಕಾ, ಇಲ್ಲಾಂದ್ರೆ ಥಿಯರಿ ತರ ಬರಿಬೇಕಾ? ಅದು ನಿಮ್ಗೆ ಪಾಯಿಂಟ್ ವೈಸ್ ಮಾಡ್ಕೊಂಡು ಬರಿಬಹುದು, ಮತ್ತೆ ಥಿಯರಿ ತರನು ನೀವು ಬರಿಬಹುದು. ಸೊ ನಿಮ್ಮ ಒಂದು ಪಾಯಿಂಟ್ ವೈಸ್ ಬರ್ಕೊಂಡಾಗ ಅದು 2 ಹಂತದಲ್ಲಿ ಇರುತ್ತೆ. ಭಾರತದಲ್ಲಿ ಮಹಿಳಾ ಚಳವಳಿ ಸ್ವತಂತ್ರ ಪೂರ್ವ ಇದೆ ಮತ್ತೆ ಸ್ವತಂತ್ರ ನಂತರ ಇದೆ. ಸ್ವತಂತ್ರ ಪೂರ್ವದಲ್ಲಿರುವಂತಹ ಇಂಪಾರ್ಟೆಂಟ್ ಅಂಶಗಳನ್ನ ನೀವು ಪಾಯಿಂಟ್ ವೈಸ್ ಮಾಡ್ಕೋಬಹುದು. ಹಾಗೇನೆ ಸ್ವತಂತ್ರ ನಂತರದಲ್ಲಿ ಬರುವಂತಹದ್ದನ್ನು ಕೂಡ ಪಾಯಿಂಟ್ ವೈಸ್ ಆಗಿ ಬರಿಬಹುದು. ಅಥವಾ ನೀವು ಥಿಯರಿ ತರನ್ನ ಬರೀತಾ ಹೋದಾಗ ಸ್ವತಂತ್ರ ಪೂರ್ವ ಚಳವಳಿ ಯಾವಾಗಿಂದ ಹೇಗೆ, ಅದ್ರ ವಿಶೇಷ ಅಂಶಗಳೇನು, ಅಲ್ಲಿ ಬರುವಂತಹ ಸಂಘಟನೆಗಳ್ಯಾವ್ಯಾವುದು, ಹಾಗೇನೆ ಸ್ವತಂತ್ರ ನಂತರ ಭಾರತದಲ್ಲಿರುವಂತಹ ಒಂದು ಮಹಿಳಾ ಸಂಘಟನೆಗಳ್ಯಾವ್ಯಾವುದು, ಅವು ಯಾವ್ಯಾವುದಕ್ಕೋಸ್ಕರ ಹೋರಾಟವನ್ನ ಮಾಡಿರುವಂತಹದ್ದು, ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ಥಿಯರಿ ತರ ಬರೆದ್ರು ಇಂಪಾರ್ಟೆಂಟ್ ವರ್ಡ್ಸ್ ಗಳನ್ನ ನೀವು ಹೈಲೈಟ್ ಮಾಡ್ಕೊಂಡು ಬರಿಬೇಕಾಗತ್ತೆ. ಆಮೇಲೆ ಸೈದ್ಧಾಂತಿಕ ಹಿನ್ನೆಲೆ ಅಂತ ಐತಲ್ಲ ಮಹಿಳಾ ಚಳವಳಿಲಿ, ಅದನ್ನು ಬರಿಬೇಕಾ? ಸೈದ್ಧಾಂತಿಕ ಹಿನ್ನೆಲೆನೂ ಬರಿಬೇಕಾಗತ್ತೆ. ನೀವು ಇದು ಪ್ರಶ್ನೆ ಎಷ್ಟು ಮಾರ್ಕ್ಸ್ಗೆ ಕೇಳ್ತಾರೆ ಅಂತ ನೋಡ್ಕೋಬೇಕಾಗತ್ತೆ. 10 ಮಾರ್ಕ್ಸ್ ಅಲ್ಲಿ ಕೇಳಿದಾರಾ ಅಥವಾ ಒಂದು 10 ಮಾರ್ಕ್ಸ್ ಅಲ್ಲಿ ಕೇಳುವಂತಹದ್ದೇ ಇರುವಂತದ್ರಿಂದ ಸೊ ನೀವು ಅದನ್ನೆಲ್ಲ ನೀಟಾಗಿ ಬರಿಬೇಕಾ. ಸೈದ್ಧಾಂತಿಕ ಹಿನ್ನೆಲೆಯನ್ನು ಬರಿಬೇಕಾಗುತ್ತೆ. ಯಾವಾಗಿಂದ ಪ್ರಾರಂಭ ಆಯ್ತು, ಏನಾಯ್ತು, ಇಲ್ಲಿ ವಿಶೇಷವಾಗಿ ಕಂಡು ಬರುವಂತಹ ಅಂಶಗಳೇನು. ಈಗ ಉದಾಹರಣೆಗೆ ಸ್ವತಂತ್ರ ಪೂರ್ವದಲ್ಲಿ ಬಂದಾಗ ಮಹಿಳಾ ಸೇವಾ ಸಮಾಜ, ಭಗಿನಿ ಸಮಾಜ ಯಾವಾಗಾಯ್ತು, ಸ್ವತಂತ್ರೋತ್ತರ ಭಾರತದಲ್ಲಿ ತೆಗೆದುಕೊಂಡಾಗ ಅಲ್ಲಿರುವಂತಹ ಸಂಘಟನೆಗಳು ಯಾವ್ಯಾವುದು, ನಮ್ಮ ಕರ್ನಾಟಕದಲ್ಲಿ ಯಾವ್ದಿದೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಯಾವ್ಯಾವ್ದು ಕಂಡು ಬರುತ್ತೆ, ಅವುಗಳೆಲ್ಲವನ್ನು ಕೂಡ ಬರಿಬೇಕಾಗತ್ತೆ. ಆಗ ಬರ್ದಾಗ್ಲೇ ನಿಮ್ಗೆ 10ಕ್ಕೆ 10 ಅಂಕ ಸಿಗುವಂತಹದ್ದು. ಧನ್ಯವಾದಗಳು ಮೇಡಮ್. ನಾವು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಇದ್ದೀವಿ. ಹಾಗಾಗಿ ಮೇಡಮ್ ಇಲ್ಲಿ ಮಕ್ಕಳು 20ಕ್ಕೆ 20 ಅಂಕ ತೆಗೆದುಕೊಂಡ್ರೆ ಮಾತ್ರ ಅವರಿಗೆ 80ಕ್ಕೆ ಲೆಕ್ಕ ಸಿಗುವಂತದ್ದು. ಇಲ್ಲಿ 1 ಮಾರ್ಕ್ಸ್ ಕಳ್ಕೊಂಡ್ರು ಅವರಿಗೆ 79, 78 ಈ ರೀತಿ ಆಗುವಂತದ್ದು. ಸೊ ಹಾಗಾಗಿ ಔಟ್ ಸ್ಟೂಡೆಂಟ್ ತೆಗೆಯುವಂತ ಸ್ಟೂಡೆಂಟ್ಸ್ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಪ್ರಶ್ನೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡು ಉತ್ತರವನ್ನ ಬರೀಬೇಕಾಗತ್ತೆ. ಇನ್ನ ಪಾರ್ಟ್ ಬಿ ನಲ್ಲಿ ತೆಗೆದುಕೊಂಡಾಗ 5 ಪ್ರಶ್ನೆಗಳಿರುತ್ತೆ, ಅಂದ್ರೆ 8 ಪ್ರಶ್ನೆಗಳಿರುತ್ತೆ, 2 ಅಂಕದ್ದು 5 ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಬರೀಬೇಕಾಗತ್ತೆ. ಮೊದಲೇ ಹೇಳೋ ಹಾಗೆ ಆಯ್ಕೆಗಳಿರುತ್ತೆ ಮೇಡಮ್. ಇಲ್ಲಿ ಅವರು ಆಯ್ಕೆ ಯಾವುದು ಚೆನ್ನಾಗಿ ನನಗೆ ಗೊತ್ತಿದೆ ಅನ್ನುವಂಥದ್ದಿರುತ್ತೆ, ಅದನ್ನ ಆಯ್ಕೆ ಮಾಡ್ಕೊಂಡು 5 ಪ್ರಶ್ನೆಗಳಿಗೆ ಬರೆಯುವಂತದ್ದು ಇದೆ. ಅವರು ಇನ್ನು ಬೇಕಾದ್ರೆ 5 ಪ್ರಶ್ನೆಗಳಲ್ಲಿ ಯಾವ್ದಾದ್ರು ಒಂದು ಡೌಟ್ ಇದೆ, ನನಗೆ ಇದು ಯಾಕೋ ಸ್ವಲ್ಪ ಸರಿ ಹೋಗ್ತಲ್ಲ ಉತ್ತರ ಅಂತ ಹೇಳಿದವರು ಇನ್ನೊಂದು ಪ್ರಶ್ನೆನ ಆಯ್ಕೆ ಮಾಡ್ಕೊಂಡು ಬರೀಬಹುದು. 6 ಬರೀಬಹುದು, ತಪ್ಪಿದ್ರೆ 7 ಕೂಡ ಬರೀಬಹುದು, ಆದ್ರೆ ಕಡಿಮೆ ಬರೆಯುವಂತಿಲ್ಲ. ಹಾಗಾಗಿ ಇಲ್ಲಿ ಮಕ್ಕಳುಗಳು 5 ಪ್ರಶ್ನೆಗಳ ಉತ್ತರವನ್ನ ಬರೀಬೇಕಾಗತ್ತೆ. ಇನ್ನ ಭಾಗ ಸಿ ನಲ್ಲಿ ತೆಗೆದುಕೊಂಡಾಗ ಇಲ್ಲಿ 9 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಮೇಡಮ್ 5 ಅಂಕಕ್ಕೆ. ಅಲ್ಲಿ 6 ಪ್ರಶ್ನೆಗಳನ್ನ ಅವರು ಬರೀಬೇಕಾಗತ್ತೆ 30 ಅಂಕಕ್ಕೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಮುಖ್ಯವಾಗಿ ಅವರು 5 ಅಂಕಕ್ಕೆ ಬರೆಯೋದ್ರಿಂದ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಆಯ್ಕೆ ಮಾಡ್ಕೊಂಡು ಬರೀಬೇಕಾಗತ್ತೆ. ಮತ್ತೆ ಇಲ್ಲಿ ಮಕ್ಕಳು ಏನ್ ಮಾಡ್ತಾರೆ ಮೇಡಮ್ 6 ಪ್ರಶ್ನೆಗಳು ಬರೆಯುವಂತ ಇರೋದ್ರಿಂದ ಬರಿತಾ ಮಿಸ್ ಆಗಿ ಒಂದು ಪ್ರಶ್ನೆ ಬಿಡುವಂತಹ ಸಾಧ್ಯತೆಗಳು ಉಂಟು. 5 ಪ್ರಶ್ನೆಗೆ ಬರ್ದಿದ್ದೀನಿ ಅನ್ಕೊಂಡು 6 ಪ್ರಶ್ನೆ ಬರ್ದಿದ್ದೀನಿ ಅಂತ 5ನೇ ಬರ್ದು 6 ಅನ್ಕೊಂಡಿರಬಹುದು. ಸೊ ಹಾಗಾಗಿ 6 ಪ್ರಶ್ನೆಗಳ ಬರೆದ ನಂತರ ವಿದ್ಯಾರ್ಥಿಗಳು ಒಂದ್ಸರಿ 5 ಅಂಕದ ಪ್ರಶ್ನೆಗಳು ಲೆಕ್ಕ ಹಾಕೊಳ್ಳೋದು ಒಳ್ಳೇದು. ನಾನು ಎಷ್ಟು ಪ್ರಶ್ನೆಗಳಿಗೆ ಬರ್ದಿದ್ದೀನಿ ಅನ್ನುವಂಥದ್ದು. ಸೊ ಯಾಕೆಂದ್ರೆ 75 ಅಂಕ ಬಂದಿರುತ್ತೆ, 5 ಮಿಸ್ ಆಗಿರುತ್ತೆ. ಏನಕ್ಕೆ ಈ ತರ ನೋಡಿದಾಗ ನಮ್ಮ ವಿದ್ಯಾರ್ಥಿನಿ
ಸಾಧನೆ ಮಾಡಿರುವಂತದ್ದು. ಚೆನ್ನಾಗಿ ಓದುವಂತ ವಿದ್ಯಾರ್ಥಿನಿ 75 ಅಂಕ, ಇದನ್ನ 6 ಬರ್ದಿದ್ದೀನಿ ಅಂತ ಅನ್ಕೊಂಡು ಆಮೇಲೆ ಲೆಕ್ಕ ಹಾಕಿದಾಗ 5 ಅಂಕದ್ದು 5 ಪ್ರಶ್ನೆ ಬರ್ದಿರುವಂತದ್ದು. ಸೊ ಹಾಗಾಗಿ ವಿಷಯ ಗೊತ್ತಿರುತ್ತೆ, ಬಟ್ ಅದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳುವಂತದ್ದು ಇರುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂದ್ರೆ ಆತರ ಆಗುವಂತಹದ್ದು. ಇದರಲ್ಲಿ ನಾವು ಕರೆಕ್ಟ್ ಆಗಿ 6 ಪ್ರಶ್ನೆಗಳು ಆಯ್ಕೆ ಇರುತ್ತೆ. 3 ಪ್ರಶ್ನೆಗಳನ್ನ ಬಿಟ್ಟು 6 ಪ್ರಶ್ನೆಗಳ ಆಯ್ಕೆ ಮಾಡ್ಕೊಂಡು ಬರೆದ್ರೆ ಅನುಕೂಲ ಆಗುತ್ತೆ. ಇದು ಕೂಡ ಉತ್ತಮ ಒಂದು ಸ್ಟೆಪ್ ಬೈ ಸ್ಟೆಪ್ ಬರೆಯುವಂತದ್ದು, ಪಾಯಿಂಟ್ ವೈಸ್ ಬರೆಯುವಂತ ಪ್ರಶ್ನೆಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಅದು ಕೂಡ ಅರ್ಥೈಸುವಿಕೆನ ಮಾಡ್ಕೊಂಡು ಆನಂತರ ಉತ್ತರವನ್ನ ಬರೆದ್ರೆ ಇದಕ್ಕೆ 5 ಅಂಕಗಳು ಸಿಕ್ಕುತ್ತೆ ಮೇಡಮ್. ಇನ್ನ ಭಾಗ ಡಿ ಗೆ ಬಂದಾಗ 10 ಅಂಕದ ಪ್ರಶ್ನೆಗಳು 4 ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಯಾವ್ದಾದ್ರು 2 ಪ್ರಶ್ನೆಗಳನ್ನ ಅವರು ಬರೀಬೇಕಾಗತ್ತೆ. ನಾನು ಮೊದಲೇ ಹೇಳಿದೆ 10 ಅಂಕದ ಪ್ರಶ್ನೆಗಳನ್ನ ಅವರು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಬೇಕಾಗತ್ತೆ. ಯಾವ್ದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಯಾವ್ದು ನಾನು ತುಂಬಾ ಚೆನ್ನಾಗಿ ಓದಿದ್ದೀನಿ, ಯಾವುದನ್ನ ನಾನು ಉತ್ತಮವಾಗಿ ಬರಿಬಲ್ಲೆ ಅನ್ನುವಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅವರು ಪಾಯಿಂಟ್ ವೈಸ್ ಆಗುವಂತಹ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಮತ್ತೆ ಆ ಪ್ರಶ್ನೆಗಳನ್ನ ಅವರು ಫಸ್ಟ್ ಅರ್ಥೈಸುವಿಕೆ ಮಾಡಬೇಕು. ಯಾವುದೇ ಪ್ರಶ್ನೆ ಕೇಳಿ ಅದನ್ನ ಅರ್ಥೈಸುವಿಕೆ ಬರಿಬೇಕಂದ್ರೆ ಇಂಟ್ರೊಡಕ್ಷನ್ ಕೊಡ್ಬೇಕು, ಪೀಠಿಕೆನ ಬರಿಬೇಕು, ಅದರ ವಿಷಯ ಭಾಗವನ್ನ ಸಮರ್ಥವಾಗಿ ಬರಿಬೇಕು. ಆ ನಂತರ ಅದಕ್ಕೆ ಕನ್ಕ್ಲೂಷನ್ ಅನ್ನ ಕೊಡ್ಬೇಕು. 2 ಪ್ರಶ್ನೆ ಇರೋದ್ರಿಂದ ಉತ್ತಮವಾಗಿ ಬರಿಬೇಕಾಗಿರುವಂತಹದ್ದಿದೆ. ಸೊ ಈ ರೀತಿ 2 ಪ್ರಶ್ನೆಗಳಿಗೆ 30 ವಾಕ್ಯದಲ್ಲಿ ಉತ್ತರಿಸುವಂತದ್ದು, 10 ಅಂಕಕ್ಕಿರುವಂತದ್ದು. ಸೊ ಬಹಳ ಎಚ್ಚರಿಕೆಯಿಂದ 2 ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡು ಬರೆದ್ರೆ 10ಕ್ಕೆ 10 ಅಂಕಗಳು ಕೂಡ ಸಿಕ್ಕುವಂತ ಸಾಧ್ಯತೆಗಳು ಉಂಟು. ಇನ್ನು ಟೈಮ್ ಮ್ಯಾನೇಜ್ಮೆಂಟ್ ನೋಡ್ತಾ ಹೋದಾಗ ಇಲ್ಲಿ ಭಾಗ ಎ ಭಾಗ ಎ ಅಂತ ಹೇಳೋದು 1 ಅಂಕದ 20 ಪ್ರಶ್ನೆಗಳೇನಿದೆಯೋ ಅದಕ್ಕೆಲ್ಲ ಆಲ್ಮೋಸ್ಟ್ 5 ನಿಮಿಷ ಅಂದ್ರೆ ಒಂದೊಂದು ಉತ್ತರಕ್ಕೂ 1 ನಿಮಿಷವನ್ನ ಟೈಮ್ ಕೊಟ್ಟಿರುವಂತದ್ದು. ಭಾಗ ಏನಲ್ಲಿ ತೆಗೆದುಕೊಂಡಾಗ ಅದನ್ನ 4 ಭಾಗವಾಗಿ ಮಾಡ್ಕೊಳ್ತೀವಿ. 1 ಅಂಕದ ಪ್ರಶ್ನೆಗಳು 5 ಇರುತ್ತೆ, ಅದಕ್ಕೆ 6 ನಿಮಿಷಗಳು, ಒಂದು ನಿಮಿಷವನ್ನ ಎಕ್ಸ್ಟ್ರಾ ಕೊಟ್ಟಿರುವಂತಹದ್ದು. ಬಿಟ್ಟ ಸ್ಥಳ ತುಂಬಿಗೂ ಕೂಡ 5 ನಿಮಿಷಗಳು ಕೊಟ್ಟಿದ್ದಾರೆ. ಒಟ್ಟು 1 ನಿಮಿಷ ಹೆಚ್ಚಾಗಿ ಕೊಟ್ಟಿರುವಂತಹದ್ದು. ಹೊಂದಿಸಿ ಬರೆಯೋದಕ್ಕೂ ಕೂಡ ಪ್ರತಿಯೊಂದು ಪ್ರಶ್ನೆಗೂ 5 ನಿಮಿಷಗಳಿರುವಂತಹದ್ದು. ಅದನ್ನ 6 ನಿಮಿಷಗಳನ್ನ ಒಟ್ಟಾಗಿ ಕೊಟ್ಟಿರುವಂತದ್ದು, 1 ನಿಮಿಷ ಜಾಸ್ತಿ ಕೊಟ್ಟಿದ್ದಾರೆ. ಇನ್ನು 1 ಅಂಕದ ಪ್ರಶ್ನೆಗಳಿದೆಯಲ್ಲ ಅಲ್ಲಿ ಆಯ್ಕೆ ಇರುವಂತದ್ದಲ್ಲ, ಅವ್ರು ನೆನಪಿಸ್ಕೊಂಡು ಬರೆಯುವಂತದ್ದು. ಸೊ 7 ನಿಮಿಷ ಕೊಟ್ಟಿದ್ದಾರೆ ಅದಕ್ಕೆ. 5 ಪ್ರಶ್ನೆ ಬರೆಯೋದಕ್ಕೆ 7 ನಿಮಿಷ ಇರುವಂತಹದ್ದು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಅವರು 5 ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬೇಕಾಗಿರುತ್ತೆ. 15 ನಿಮಿಷ ಟೈಮ್ ಅನ್ನ ಕೊಟ್ಟಿರ್ತಾರೆ. ಇನ್ನು 5 ಅಂಕದ ಪ್ರಶ್ನೆಗಳಿಗೆ ತೆಗೆದುಕೊಂಡಾಗ ಅವರು ಮುಖ್ಯವಾಗಿ 30 ಮಾರ್ಕ್ಸ್ಗೆ ಬರೆಯುವಂತಹದ್ದು. ಒಟ್ಟು 6 ಪ್ರಶ್ನೆಗಳನ್ನ ಬರೀಬೇಕಾಗತ್ತೆ. ಒಂದೊಂದು ಪ್ರಶ್ನೆಗೆ 10 ನಿಮಿಷವನ್ನ ಟೈಮ್ ಅನ್ನ ಕೊಟ್ಟಿರ್ತಾರೆ. ಹಾಗೇನೆ ಮತ್ತೆ 10 ಅಂಕದ ಪ್ರಶ್ನೆಗಳಿಗೆ ತೆಗೆದುಕೊಂಡಾಗ 2 ಸೇರಿ 50 ನಿಮಿಷವನ್ನ ಕೊಟ್ಟಿರ್ತಾರೆ. ಸೊ ಹೆಚ್ಚು ಸಮಯ ಇದೆ ಅವರಿಗೆ ಉತ್ತಮವಾಗಿ ಬರೆಯೋದ್ರಿಂದ ಆ ಪ್ರಶ್ನೆಗಳಿಗೆ ಅವರು ಚೆನ್ನಾಗಿ ಸಮರ್ಥವಾಗಿ ಟೈಮ್ ಅನ್ನ ಬಳಸ್ಕೊಂಡು ಇನ್ನೂ ಕೂಡ ಅವರಿಗೆ ಸಮಯ ಉಳಿಯುತ್ತೆ. ಆ ಮಟ್ಟಕ್ಕೆ ಟೈಮ್ ಅಡ್ಜಸ್ಟ್ಮೆಂಟ್ ಇರುವಂತದ್ದು. ಅದು ವಿದ್ಯಾರ್ಥಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಮೊದಲನೇ ಪ್ರಶ್ನೆ ಯಾವುದೋ ಒಂದು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೇನೆ ಅವರು 10 ನಿಮಿಷ 20 ನಿಮಿಷ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಮುಂದಿನ ಪ್ರಶ್ನೆ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಅವರು ಆ ಗೊತ್ತಿಲ್ಲ ಅನ್ನೋ ಪ್ರಶ್ನೆಗಳನ್ನ ಬಿಟ್ರೆ ಸಾಕಾಗುತ್ತೆ, ಅಥವಾ ಅದಕ್ಕೆ ಉತ್ತರವನ್ನ ಪಟ್ಟಂತ ಗೊತ್ತು ಮಾಡ್ಕೊಂಡ್ ಬರೆದ್ರೆ ಮುಂದಕ್ಕೆ ಹೋಗೋಕೆ ಅನುಕೂಲ ಆಗುತ್ತೆ. ಮೇಡಮ್, ಈಗ ನಮಗೆ ಸಿಕ್ಕ ಕಾಲಾವಧಿಯಲ್ಲಿ ಅಂದ್ರೆ 1 ಗಂಟೆ ಸಮಯದಲ್ಲಿ ಎಷ್ಟು ಹೇಳ್ಬೇಕೋ ಅಷ್ಟನ್ನು ಹೇಳಿದೀರಾ. ಇನ್ನು ಅನೇಕ ಪ್ರಶ್ನೆಗಳು ವಿದ್ಯಾರ್ಥಿಗಳಿಗೆ ಇರಬಹುದು. ಅವರು ನಿಮ್ಮನ್ನ ಸಂಪರ್ಕ ಮಾಡಬಹುದಾ? ಖಂಡಿತ ಮಾಡಬಹುದು ಮೇಡಮ್. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಿ. 9663 9663 11 6733 6733 966 311 6733 ಈ ಸಂಖ್ಯೆಯನ್ನ ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಮತ್ತೆ ಇವತ್ತಿನ ಈ ಕಾರ್ಯಕ್ರಮವನ್ನ ಎಷ್ಟು ಜನ ಕೇಳಿದಾರೋ ಗೊತ್ತಿಲ್ಲ. ಕೇಳದೇ ಇರೋರು ಸಂಜೆ ಹೊತ್ತಿಗೆ ಇದು AIR ಹಾಸನ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಭ್ಯ ಇರುತ್ತೆ, ಅಲ್ಲಿ ಕೂಡ ಕೇಳಬಹುದು. ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಗೂ ಕೂಡ ಧನ್ಯವಾದಗಳು ಮೇಡಮ್. ಇದುವರೆಗೆ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ವಿಷಯ ಸಮಾಜಶಾಸ್ತ್ರ. ವಿಷಯ ತಜ್ಞರು ಉಪನ್ಯಾಸಕರಾದ ಪವಿತ್ರ PC, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಳೆನರಸೀಪುರ. ಕಾರ್ಯಕ್ರಮದ ಪ್ರಸ್ತುತಿ ಸುಜಾತ F. ತಳವಾರ್.